بسم الله الرحمن الرحيم ومن يطع الله والرسول فأولئك مع الذين أنعم الله من النبيين والصديقين والشهداء والصالحين صدق الله العلي العظيم. الإسلام طيب الكلام وإطعام الطعام صدق رسول الله صلى الله عليه وسلم. يا رحمة الله إني خائف وجل يا نعمة الله إني مفلس عالي وليس لي عمل ألقى العليم به سوى محبتك العظمى وإيماني وكن معني من شد الحياة ومن شد الممات ومن إحراق جسماني مولاي صل وسلم دائما أبدا على حبيبك خير الخلق كلهم واعلموا أمة سيدنا محمد اللهم صل وسلم وبارك عليه. إحسان വെൽഫെയർ അസോസിയേഷനും ജലാലിയ ദിക്ർ സമിതിയും സംഘടിപ്പിച്ചിട്ടുള്ള ഈ മഹത്തായ ജലാലിയ ವಾರ್ಷಿಕ ಸಮಾರಂಭದಲ್ಲಾಗಿದ್ದೇವೆ. ನಾವೆಲ್ಲರೂ ಕೂಡ ಒಂದುಗೂಡಿದ್ದು ಅಲ್ಹಮ್ದುಲಿಲ್ಲಾಹ್ ಅಲ್ಲಾಹನು ಕಬೂಲ್ ಮಾಡಲಿ. ಇದಕ್ಕಾಗಿ ಓಡಾಡಿದ, ಸಹಾಯ ಮಾಡಿದ, ಸಹಕರಿಸಿದ, ಮಾತಾಡಿದ ಎಲ್ಲರಿಗೂ ಕೂಡ ಅಲ್ಲಾಹನು ಅರ್ಹವಾದ ಫಲವನ್ನು ನೀಡಲಿ. ಗೌಸುಲ್ ಆದಮ್ರವರ ಕಾವಲು, ಅವರ ಸಹಾಯ, ಅವರ ಮದದ್ ನಮ್ಮ ಜೀವನದಲ್ಲಿ ಅಲ್ಲಾಹನು ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪವಿತ್ರವಾದ ಕುರ್ಆನಿನ ಮೊದಲ ಪುಟ ತೆರೆಯುವಾಗ ಸಿಗುವ ಅಧ್ಯಾಯವಾಗಿದೆ ಸೂರತುಲ್ ಫಾತಿಹ. ಈ ಜಗತ್ತಿನ ಪ್ರತಿಯೊಬ್ಬ ಮುಸಲ್ಮಾನನಿಗೆ ಕಲಿಯಲು ಕಡ್ಡಾಯವಾಗಿರುವಂತಹ ಅಧ್ಯಾಯವಾಗಿದೆ. ಬೇರೆ ಯಾವ ಸೂರ ಕೂಡ ಜೀವನ ಪೂರ್ತಿ ಆತ ಓದದೇ ಇದ್ದರೆ ಆತನಿಗೆ ಅದರ ಹೆಸರಲ್ಲಿ ಶಿಕ್ಷೆ ಇರುವುದಿಲ್ಲ. ಅದೇ ವೇಳೆ ಸೂರತುಲ್ ಫಾತಿಹ ಓದದೇ ಇದ್ದರೆ ಆತ ಆ ವಿಚಾರದಲ್ಲಿ ತಪ್ಪಿತಸ್ಥನಾಗುತ್ತಾನೆ. ಅಲ್ಲಾಹನ ಮುಂದೆ ಶಿಕ್ಷೆಗೆ ಒಳಗಾಗಬೇಕಾಗಿ ಬರುತ್ತೆ. ಆ ಸೂರತುಲ್ ಫಾತಿಹ ನಮ್ಮೊಂದಿಗೆ ಹೇಳುವ ಅತಿ ಪ್ರಧಾನವಾದ ವಿಚಾರವಿದೆ. ಅರ್ ರಹ್ಮಾನ್ ಅರ್ ರಹೀಮ್. ಅಲ್ಲಾಹನೆಂದರೆ ಕಾರುಣ್ಯವಂತ. ಈ ಜಗತ್ತಿನಲ್ಲಿ ಆತನಿಗೆ ಅನುಸರಿಸಿದ, ಆತನಿಗೆ ಧಿಕ್ಕರಿಸಿದ ಎಲ್ಲ ಮನುಷ್ಯರಿಗೂ ಕೂಡ ಆತ ಕರುಣೆಯನ್ನು ಮಾಡುತ್ತಾನೆ, ಕರುಣೆಯ ನೋಟವನ್ನು ನೋಡುತ್ತಾನೆ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಈ ಜಗತ್ತಿಗೆ ನಿಯೋಗಿಸುವಾಗ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತನ್ ಲಿಲ್ ಆಲಮೀನ್, ಪ್ರವಾದಿ ವರಿಯರೇ, ನಿಮ್ಮನ್ನು ನಾವು ಈ ಜಗತ್ತಿಗೆ ಕಳುಹಿಸಿದ್ದು ಸಕಲ ಚರಾಚರಗಳಿಗೆ, ಮನುಷ್ಯರು ಮಾತ್ರವಲ್ಲ ಮನುಷ್ಯೇತರ ಜೀವಿಗಳಿಗೆ ಕಾರುಣ್ಯವಾಗಿ ನಿಮ್ಮನ್ನು ನಾವು ಕಳಿಸಿದ್ದೇವೆ ಎಂದು ಕುರ್ಆನ್ ಹೇಳುತ್ತಾ ಇದೆ. ಅಲ್ಲಾಹನ ಕಾರುಣ್ಯ ಎಷ್ಟು ಮಾತ್ರವಿದೆ. ನಿನ್ನೆ ರಾತ್ರಿ ಅಥವಾ ಇವತ್ತು ಬೆಳಗ್ಗೆ, ಇವತ್ತು ಮಧ್ಯಾಹ್ನ ಸಿನಿಮಾ ನೋಡಿದವನಿಗೆ, ಅಥವಾ ಶರಾಬು ಕುಡಿದವನಿಗೆ, ಅಥವಾ ಜೂಜಾಟದಲ್ಲಿ ಮುಳುಗಿದವನಿಗೆ, ಅಥವಾ ಮ್ಯೂಸಿಕ್ ಕೇಳಿದವನಿಗೆ ಸಂಜೆಯ ಅಸರ್ನ ನಮಾಜ್ ಮಾಡಲಿಕ್ಕಿರುವಂತಹ ತೌಫೀಕನ್ನು ಅಲ್ಲಾಹನು ಕೊಡುತ್ತಾ ಇದ್ದಾನೆ. ಒಂದು ನಿಮಿಷದ ಮುಂಚೆ ಶ್ವಾಸೋಚ್ಛ್ವಾಸ ಮಾಡುವಂತಹ ನಮ್ಮ ಆಮ್ಲಜನಕಗಳು, ಬಿಡುಗಡೆ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ಗಳು, ಅದೇ ರೀತಿ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿ, ನರಗಳಲ್ಲಿ ಓಡಾಡುವಂತಹ ರಕ್ತಗಳು, ಮಜ್ಜೆಗಳು, ಅದೇ ರೀತಿ ಕಫಗಳು ಎಲ್ಲವೂ ಕೂಡ ಅಲ್ಲಾಹನು ನಾವು ಕೇಳದೆ ಕೊಟ್ಟಂತಹ ಅನುಗ್ರಹಗಳಾಗಿದೆ. ಇದು ಕೇವಲ ಮನುಷ್ಯನ ಬಾಡಿಗೆ ಸಂಬಂಧಿತವಾದ ನೇಮತಗಳಾದರೆ, ಮತ್ತೊಂದೆಡೆ ವಿಶಾಲವಾದ ಪ್ರಪಂಚವನ್ನು ಅಲ್ಲಾಹನು ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಬೇಕಾಗಿ ಸೃಷ್ಟಿ ಮಾಡಿದ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಕಲಿಸಿಕೊಡುವಾಗ ಪ್ರತಿಯೊಬ್ಬ ಜೀವಿಗಳೊಂದಿಗೆ, ಪ್ರತಿಯೊಂದು ಜೀವಿಗಳೊಂದಿಗೆ ಕರುಣೆ ತೋರಲು ವಿಶೇಷವಾಗಿ ತನ್ನ ವಿದ್ಯಾರ್ಥಿಗಳಿಗೆ ಅಧ್ಯಾಪನೆಯನ್ನು ಮಾಡುತ್ತಾ ಇದ್ದರು. ಒಮ್ಮೆ ಒಂದು ಸಹಾಬಿ ಬಂದು ಕೇಳಿದರು, ಓ ಪ್ರವಾದಿ ವರಿಯರೇ, ನಮ್ಮ ಹಿತ್ತಲಲ್ಲಿ ಕಂಡು ಬರುವಂತಹ ಕಪ್ಪೆಗಳನ್ನು ನಾವು ವಿನಾಕಾರಣ ಕೊಲ್ಲಬಹುದೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಕೊಟ್ಟಂತಹ ಉತ್ತರ, ನಿನ್ನ ಮನೆಯ ಹಿತ್ತಲಲ್ಲಿ ಬರುವಂತಹ ಕಪ್ಪೆಗಳನ್ನು ವಿನಾಕಾರಣವಾಗಿ ಕೊಲ್ಲಬಾರದು. ಉಪದ್ರವ ಮಾಡುವಂತಹ ಜೀವಿಗಳನ್ನು ಕೊಲ್ಲಲು ಇಸ್ಲಾಂ ಆದೇಶ ನೀಡುತ್ತಾ ಇದೆ. ಕಚ್ಚುವಂತಹ ಹಾವು, ವಿಷಸರ್ಪಗಳು, ಅದೇ ರೀತಿ ಕಚ್ಚುವಂತಹ ನಾಯಿಗಳು, ಅದೇ ರೀತಿ ಮನುಷ್ಯನಿಗೆ ತೊಂದರೆ ಕೊಡುವಂತಹ ಜೀವಿಗಳು ಯಾವುದಿದೆಯೋ ಅದನ್ನು ಕೊಲ್ಲಕ್ಕಿರುವಂತಹ ಆದೇಶವನ್ನು ಇಸ್ಲಾಂ ಕೊಡುತ್ತಾ ಇದೆ. ಯಾಕೆ? ಮನುಷ್ಯನ ಜೀವನಕ್ಕೆ ಅಷ್ಟು ಮಾತ್ರ ಪ್ರಾಧಾನ್ಯತೆ ಇಸ್ಲಾಂ ಕೊಡುತ್ತಾ ಇದೆ.
ಆ ಕಪ್ಪೆಯನ್ನು ಕೊಲ್ಲಬಹುದು ಎಂಬಂತಹ ಪ್ರಶ್ನೆ ತೆಗೆದುಕೊಂಡು ಬಂದ ವಿದ್ಯಾರ್ಥಿಯೊಂದಿಗೆ ಲಾ ತಖ್ತುಲಿಲ್ ಲಿಫ್ದಾ, ಕಪ್ಪೆಯನ್ನು ಕೊಲ್ಲಬಾರದೆಂಬಂತಹ ಉತ್ತರವನ್ನು ಕೊಡುತ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕಿರುವಂತಹ ಕಾರಣ ಇವತ್ತಿನ ಜಗತ್ತು ಹೇಳುತ್ತಾ ಇದೆ, ಆ ಕಪ್ಪೆ ಎಂಬಂತಹ ಜೀವಿ ಏನಿದೆಯೋ ಅಂತಹ ಜೀವಿಗಳ ಮೂಲಕ ಈ ಪ್ರಪಂಚದ ವಾತಾವರಣಗಳು ಬ್ಯಾಲೆನ್ಸ್ ನಲ್ಲಿ ಅಲ್ಲಾಹನಿಟ್ಟಿರುತ್ತಾನೆ. ಈ ಪ್ರಪಂಚದ ವಾತಾವರಣಗಳು ಆಮ್ಲಜನಕ ಶುದ್ಧವಾಗಿರಬೇಕು, ಒಂದೆಡೆ ವಿಷ ಗಾಳಿಗಳು ಏನಾಗಬೇಕು, ಪ್ಯೂರಿಫೈ ಆಗಬೇಕು. ಆ ಪ್ಯೂರಿಫೈಗಳಾಗಬೇಕಾದರೆ ಇಂತಹ ಜೀವಿಗಳಿಂದ ಅದು ಸಾಧ್ಯವಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾರಣವನ್ನು 1400 ವರ್ಷಗಳ ಹಿಂದೆ ಹೇಳದೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಅರಿತಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯನು ಅಲ್ಲಾಹನ ದಾಸನಾಗಬೇಕು, ವಿಜ್ಞಾನದ ದಾಸನಾಗಿ ಅಲ್ಲಾಹನಿಗೆ ಅನುಸರಿಸಿದಂತಹ ವ್ಯಕ್ತಿಯಾಗಿ ಮಾರ್ಪಾಡಾಗಬಾರದೆಂಬ ನಿಟ್ಟಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಲಾ ತಖ್ತುಲಿಲ್ ಲಿಫ್ದಾ, ಕಪ್ಪೆಯನ್ನು ಕೊಲ್ಲಬಾರದೆಂದು ಮಾತ್ರ ಹೇಳಿದರು, ಬದಲಾಗಿ ಅದರ ಕಾರಣವನ್ನಲ್ಲಿ ಹೇಳಿಕೊಟ್ಟಿಲ್ಲ. ಕಾರಣ, ಒಂದು ಆರ್ಡರ್ ಬರುವಾಗ, ಒಂದು ನಿಷೇಧ ಬರುವಾಗ ಅದರ ಹಿಂದೆ ವೈಜ್ಞಾನಿಕ ವಿಚಾರಗಳನ್ನು ಹುಡುಕಿಕೊಂಡು ಹೋಗುವುದರ ಬದಲಾಗಿ ಅಲ್ಲಾಹನೇ ಹೇಳಿದ್ದಲ್ಲವೇ, ಪ್ರವಾದಿವರರು ಹೇಳಿದ್ದಲ್ಲವೇ ಎಂಬ ನಿಟ್ಟಿನಲ್ಲಿ, ಎಂಬ ನಿಯತ್ತಿನಲ್ಲಿ ನಾವು ಅದನ್ನು ಆಚಾರ ಮಾಡುವಾಗ, ಪಾಲನೆ ಮಾಡುವಾಗ ಅದಕ್ಕೆ ಪ್ರತ್ಯೇಕವಾದ ಸವಾಬುಗಳನ್ನು ಅಲ್ಲಾಹನು ಕೊಡುತ್ತಾನೆ. ಅಲ್ಲಾಹನ ರಸೂಲರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿನ್ನೆ ಶುಕ್ರವಾರ, ಅದರ ಹಿಂದೆ ಗುರುವಾರ ಅಥವಾ ಶುಕ್ರವಾರಗಳಲ್ಲಿ ಪ್ರತ್ಯೇಕವಾಗಿ ಮುಸಲ್ಮಾನರಿಗೆ ಒಂದು ಸುನ್ನತ್ತನ್ನು ಇಟ್ಟಿದ್ದಾರೆ. ಯಾವ ಸುನ್ನತ್ತದು? ತನ್ನ ಶರೀರದ ಬೆರಳುಗಳಲ್ಲಿ ಎದ್ದು ಬರುವಂತಹ ಉಗುರುಗಳು, ಆ ಉಗುರುಗಳನ್ನು ಕತ್ತರಿಸುವಂತಹ ಸುನ್ನತ್. ಆ ಸುನ್ನತ್ತನ್ನು ತೆಗೆಯುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಆ ಸುನ್ನತ್ತನ್ನು ತೆಗೆಯುವಾಗ ನೀವು ಆ ಕತ್ತರಿಸಿದಂತಹ ಉಗುರುಗಳನ್ನು ಭೂಮಿಯ ಮೇಲೆ ಹಾಕದೆ ಭೂಮಿಯ ಅಡಿಯಲ್ಲಿ ಹೂತು ಹಾಕಿರಿ, ಅಥವಾ ಮೂಕ ಪ್ರಾಣಿಗಳಿಗೆ, ಸಣ್ಣ ಸಣ್ಣ ಜೀವಿಗಳಿಗೆ ಅದರ ಬಾಯಿಗಳಿಗೆ ಸಿಗದಂತೆ ವಾಶ್ ಬೇಸಿನ್ಗಳಲ್ಲಿಯೋ ಅಥವಾ ಟಾಯ್ಲೆಟ್ಗಳಲ್ಲಿಯೋ ಅದನ್ನು ಹೋಗುವಂತೆ ಮಾಡಿರಿ. ಕಾರಣವೇಕೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಹಿಂದಿರುವಂತಹ ಕಾರಣವನ್ನು ನಮ್ಮ ಮುಂದೆ ರಹಸ್ಯವಾಗಿ ಹೇಳಿಕೊಡುತ್ತಾ ಇದ್ದಾರೆ. ಒಂದು ವೇಳೆ ನಮ್ಮ ಸಣ್ಣ ಸಣ್ಣ ಉಗುರುಗಳು ಈ ಭೂಮಿಯ ಮೇಲ್ಭಾಗದಲ್ಲಿ ಬಿದ್ದರೆ ಆ ಉಗುರುಗಳನ್ನು ತಿನ್ನಲು ಕೆಲವೊಮ್ಮೆ ಇರುವೆಗಳು ಬರಬಹುದು, ಕೆಲವೊಮ್ಮೆ ಜಿರಳೆಗಳು ಬರಬಹುದು, ಕೆಲವೊಮ್ಮೆ ಮೂಕ ಪ್ರಾಣಿಗಳು ಬರಬಹುದು. ಒಂದು ವೇಳೆ ಪ್ಲಾಸ್ಟಿಕ್ ತರವಿರುವಂತಹ ಉಗುರುಗಳನ್ನು ಆ ಮೂಕ ಪ್ರಾಣಿಗಳು ತಿಂದರೆ ಅವುಗಳ ಶರೀರಗಳಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೆ ಆ ಕಾರಣದಿಂದ ಆ ಅಮಾಯಕ ಜೀವಿಗಳು ಸತ್ತು ಹೋಗುವಂತಹ ಸಾಧ್ಯತೆ ಇದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾರುಣ್ಯ ನೋಡಿ, ಸಣ್ಣ ಸಣ್ಣ ಜೀವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿಗಳ ತನಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾರುಣ್ಯತೆಯ ಪಾಠವನ್ನು ಹೇಳಿಕೊಟ್ಟರು. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದರ್ಸಿನಲ್ಲಿ ಕಲಿಯುತ್ತಿರಬೇಕಾದರೆ ಒಂದು ಕಾಲದಲ್ಲಿ ತನ್ನನ್ನು ಹುಚ್ಚನೆಂದು ಕಲಿಯುತ್ತಿದ್ದಂತಹ, ಒಂದು ಕಾಲದಲ್ಲಿ ತನಗೆ ಕಲ್ಲೆಸೆದಂತಹ, ತನ್ನ ಹಣೆಯಲ್ಲಿ ತನ್ನ ಕಾಲುಗಳಲ್ಲಿ ರಕ್ತವ ಸುರುವಂತೆ ಮಾಡಿದಂತಹ ಮನುಷ್ಯರು ದೂರದಿಂದ ಬರುವಂತಹ ದೃಶ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಧ್ಯಾಪನೆ ಮಾಡುವ ವೇಳೆಯಲ್ಲಿ ಕಂಡುಬಂತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಿಷ್ಯಂದಿರ ಮುಖ ನೋಡಿ ಹೇಳಿದರು, ದೂರದಿಂದ ಬರುವಂತಹ ಮನುಷ್ಯರು ಒಂದು ಕಾಲದಲ್ಲಿ ನನ್ನನ್ನು ಜರದ, ನನಗೆ ಅಪಮಾನ ಮಾಡಿದ, ನನಗೆ ಅಪಹಾಸ್ಯ ಮಾಡಿದ ವ್ಯಕ್ತಿಗಳಾಗಿದ್ದರೂ ಕೂಡ ಇವತ್ತವರು ಬರುತ್ತಾ ಇರುವಂತದ್ದು ಬರಿಗೈಯಲ್ಲಾಗಿದೆ, ಅವರ ಹೊಟ್ಟೆಗಳು ಬರಿದಾಗಿದೆ, ಅವರ ಕಣ್ಣುಗಳು ಮಂಜಾಗಿದೆ. ಆದ್ದರಿಂದ ನನ್ನ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿರುವಂತಹ ಪೋಷಾಕುಗಳನ್ನು, ನಿಮ್ಮ ಮನೆಯಲ್ಲಿರುವಂತಹ ಪಾನೀಯಗಳನ್ನು, ನಿಮ್ಮ ಮನೆಯಲ್ಲಿರುವಂತಹ ಆಹಾರಗಳನ್ನು ನನ್ನ ಮುಂದೆ ತೆಗೆದುಕೊಂಡು ಬಂದು ರಾಶಿ ಹಾಕಬೇಕು. ಆ ರಾಶಿ ಹಾಕಿದಂತಹ ಆಹಾರವನ್ನು ಅವರಿಗೆ ನಾನು ಕೊಟ್ಟು ಅವರ ಹೊಟ್ಟೆಯ ಹಸಿವನ್ನು ತಣಿಸಿಕೊಡುತ್ತೇನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಾಗ ಎಲ್ಲಾ ವಿದ್ಯಾರ್ಥಿಗಳು ಎದ್ದು ನಿಂತು ಅವರ ಮನೆಗಳಿಗೆ ಹೋಗಿ ಅಲ್ಲಿದ್ದಂತಹ ಏನೆಲ್ಲ ಸರಕುಗಳಿದೆಯೋ ಅದನ್ನು ತೆಗೆದುಕೊಂಡು ಬಂದು ಪ್ರವಾದಿಯವರ ಸನ್ನಿಧಿಯ ಮುಂದೆ ರಾಶಿ ಹಾಕಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತೀ ಬಡಬಗ್ಗರಾಗಿದ್ದಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಮಂದಿಯೊಂದಿಗೆ ಹೇಳಿದರು, ಇತ್ತಕುನ್ನಾರ ವಲೌ ಬಿಶಕ್ಕಿ ತಮ್ರಾ, ಓ ನನ್ನ ವಿದ್ಯಾರ್ಥಿಗಳೇ, ನಿಮ್ಮ ಬಳಿಯಲ್ಲಿರುವಂತಹ ಖರ್ಜೂರದ ತುಂಡನ್ನಾದರೂ ಕೊಟ್ಟು ನಿಮ್ಮ ಶರೀರವನ್ನು ನರಕದ ಬೇನೆಯಿಂದ ನೀವು ರಕ್ಷೆ ಮಾಡಿಕೊಳ್ಳಿರಿ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯರ ಜೀವಕ್ಕೆ ಕೊಟ್ಟಂತಹ ಬೆಲೆ ಇದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಾನದಲ್ಲಿ ಮುಗೀರತ್ ಇಬ್ನ್ ಶುಅಬಾ ರದಿಯಲ್ಲಾಹು ಅನ್ಹು ರವರು ಪವಿತ್ರವಾದ ಇಸ್ಲಾಂ ಅನ್ನು ಸ್ವೀಕರಿಸಿ ಬಂದಾಗ ಪ್ರವಾದಿಯವರೊಂದಿಗೆ ಹೇಳಿದರು, ಓ ಮುಗೀರಾ, ಈ ಇಸ್ಲಾಮಿಗೆ ಬರಲು ನಿನ್ನನ್ನು ನಾನು ಬಲಾತ್ಕಾರ ಮಾಡುವುದಿಲ್ಲ. ಲಾ ಇಕ್ರಾಹ ಫಿದ್ದೀನ್,
ಈ ಧರ್ಮದಲ್ಲಿ ಬಲಾತ್ಕಾರಗಳಿಲ್ಲ, ಮತಾಂತರಗಳಿಲ್ಲ. ಎಲ್ಲರೂ ಕೂಡ ಮನಸ್ಸನ್ನೊಪ್ಪಿಕೊಂಡು ಬರಬಹುದಷ್ಟೇ. ಬಂದವರಿಗೆ ಸ್ವಾಗತವಿದೆ. ಮುಗೀರತ್ ಇಬ್ನ್ ಶುಅಬಾ ರದಿಯಲ್ಲಾಹು ಅನ್ಹು ಅವರು ಬಂದು ಪ್ರವಾದಿಯವರೊಂದಿಗೆ ಮತ್ತೊಂದು ವಿಚಾರವನ್ನು ಹೇಳಿದರು. ಪ್ರವಾದಿಯವರೇ, ನನ್ನ ಬಳಿಯಲ್ಲಿ ಒಂದು ಸಂಪತ್ತಿದೆ. ಆ ಸಂಪತ್ತಿನ ಹಿಂದೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಏನು ಗೊತ್ತೇ? ನಾನು ಅನಾಗರಿಕ ಕಾಲದಲ್ಲಿ ಜೀವನ ಮಾಡಿದಂತಹ ಒಬ್ಬ ವ್ಯಕ್ತಿ. ನನ್ನಲ್ಲಿ ಮನುಷ್ಯತ್ವ ಇದ್ದಿರಲಿಲ್ಲ. ಆ ಕಾಲದಲ್ಲಿ ನನ್ನ ನೆರೆಹೊರೆಯವನಾದ ಮನುಷ್ಯನನ್ನು ನಾನು ಕೊಂದು ಬಿಟ್ಟೆ. ಆತನ ಸಂಪತ್ತನ್ನು ನಾನು ಲೂಟಿ ಮಾಡಿದೆ. ಆ ಸಂಪತ್ತು ನನಗೆ ಅನುವದನೀಯವೇ ಪ್ರವಾದಿಯವರೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಉತ್ತರ, ಫಅಮ್ಮಲ್ ಇಸ್ಲಾಮ ಫಅಕ್ಬಲು. ಮುಗೀರತ್ ಇಬ್ನ್ ಶುಅಬಾ, ನಿಮ್ಮ ಇಸ್ಲಾಂ ನಾನು ಸ್ವೀಕರಿಸುತ್ತೇನೆ. ಅದೇ ವೇಳೆ ಫಅಮ್ಮಲ್ ಮಾಲ ಲಾ ಅಕ್ಬಲು. ನೀವು ಲೂಟಿ ಮಾಡಿದಂತಹ ಸಂಪತ್ತಿದೆಯಲ್ಲವೇ, ಇತರ ಧರ್ಮೀಯನ ತಲೆಯನ್ನು ಹೊಡೆದುಕೊಂಡು ಲೂಟಿ ಮಾಡಿದಂತಹ ಸಂಪತ್ತಿದೆಯಲ್ಲವೇ, ಆ ಸಂಪತ್ತನ್ನು ನಿಮಗೆ ನಾನು ಜಾಯಿಸ್ ಮಾಡುವುದಿಲ್ಲ, ನಿಮಗೆ ನಾನು ಅನುವದಿಸಿಕೊಡುವುದಿಲ್ಲ. ಆತನ ಮನೆಗೆ ನೀವು ತಲುಪಿಸಿಕೊಡಬೇಕು, ಆತನ ವಾರಿಸುದಾರರಿಗೆ ತಲುಪಿಸಿಕೊಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಯಮಗಳು ನೋಡಿ, ನೀತಿಗಳು ನೋಡಿ, ಅಲ್ಲಿ ಸೌಹಾರ್ದತೆಯ ಬದುಕುಗಳ ಅತಿ ಶುದ್ಧವಾದ ವಾತಾವರಣವಿತ್ತು. ಪ್ರವಾದಿವರರ ಜೀವನ ಕಾಲದಲ್ಲಿ ಎಷ್ಟು ಯಹೂದಿಗಳು ಪ್ರವಾದಿವರರಿಗೆ ಹದಿಯಗಳನ್ನು ಕೊಟ್ಟಿದ್ದರು, ಎಷ್ಟು ಯಹೂದಿಗಳೊಂದಿಗೆ ಶಿಷ್ಯಂದರೊಂದಿಗೆ ಹೇಳುತ್ತಾ ಇದ್ದರು, ಇಂತಿಂತಹ ಯಹೂದಿಗೆ, ಇಂತಿಂತಹ ಕ್ರಿಸ್ತನಿಗೆ, ಆತನಿಗೆ ಕೃಷಿಯ ಬಗ್ಗೆ ಒಳ್ಳೆಯ ಜ್ಞಾನವಿದೆ, ಆತನೊಂದಿಗೆ ಹೋಗಿ ನೀವು ಕೃಷಿಯನ್ನು ಕಲಿತುಕೊಳ್ಳಿರಿ, ಆತನೊಂದಿಗೆ ಹೋಗಿ ಬರಹವನ್ನು ಕಲಿತುಕೊಳ್ಳಿರಿ. ಈ ರೀತಿ ವಿದ್ಯಾರ್ಥಿಗಳನ್ನು ಬರಹವನ್ನು ಕಲಿತುಕೊಳ್ಳಲು, ಕೃಷಿಗಳ ಬಗ್ಗೆ ಅರಿತುಕೊಳ್ಳಲು ಪ್ರವಾದಿವರರು ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದರು. ಮಾತ್ರವಲ್ಲ, ಕೈಸರ್ನ ರಾಜರಿಗೆ, ರೋಮ್ ರಾಜರಿಗೆ, ಅದೇ ರೀತಿ ಈಜಿಪ್ಷಿಯನ್ ರಾಜರಿಗೆ, ಅದೇ ರೀತಿ ಇರಾಕ್ನ ರಾಜರಿಗೆ, ಅವತ್ತು ಜಗತ್ತು ಕಂಡಂತಹ ದೊಡ್ಡ ದೊಡ್ಡ ರಾಜರುಗಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪತ್ರವನ್ನು ಬರೆಯುತ್ತಾ ಇದ್ದರು. ಇಸ್ಲಾಂ ಧರ್ಮದವನ ಅಲ್ಲ ಎಂದು ಪ್ರವಾದಿವರರು ಯಾರನ್ನು ಕೂಡ ಕೀಳಾಗಿ ಕಾಣುತ್ತಾ ಇರಲಿಲ್ಲ. ಎಷ್ಟರವರೆಗೆ ಪ್ರವಾದಿವರರು ಹೇಳಿದರು, ನಿನ್ನೊಂದಿಗೆ ಸೌಹಾರ್ದದೊಂದಿಗೆ ಬದುಕುವಂತಹ ಮತ್ತೊಬ್ಬ ಅನ್ಯಧರ್ಮೀಯನಿದ್ದಾನಲ್ಲವೇ, ಆತನ ಬಗ್ಗೆ, ಆತನ ಹಿಂದೆ ನಿಂತುಕೊಂಡು ಬ್ಯಾಕ್ ಮೈಟಿಂಗ್ ಮಾಡುವಂಥದ್ದು, ಆತನ ಹಿಂದೆ ನಿಂತುಕೊಂಡು ಪರದೂಷಣೆ ಮಾಡುವಂಥದ್ದು ನಾನು ಒಪ್ಪುವುದಿಲ್ಲ. ಆದ್ದರಿಂದಲೇ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಧರ್ಮದ ವಿಚಾರವಾಗಿ, ಪರಸ್ಪರ ಧರ್ಮದ ವಿಚಾರವಾಗಿ ಪಂಗಡದಲ್ಲಿ ಒಳಗೊಂಡವನಲ್ಲ ಎಂದು ಹುಜೂರ್ ಕಾರಗಳಿಲ್ ಹೇಳಿದಂತಹ ಮಾತು. ಅಫ್ಶುಸ್ಸಲಾಮ ಬೈನಕುಂ, ಓ ಮದೀನಾ ನಿವಾಸಿಗಳೇ, ನಿಮ್ಮೆಡೆಯಲ್ಲಿ ಪರಸ್ಪರ ಸಲಾಮಿನ ವಾಕ್ಯಗಳನ್ನು ವ್ಯಾಪಿಸಿರಿ. ಕಂಡಾಗ, ನಿಂತಾಗ, ಎದ್ದಾಗ, ಕೂತಾಗ ಎಲ್ಲಾ ಕಡೆಯಲ್ಲಿಯೂ ನೀವು ಸಲಾಮನ್ನು ವ್ಯಾಪಿಸಿರಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್ ಎಂಬಂತಹ ವಾಕ್ಯಗಳು ನಿಮ್ಮೆಡೆಯಲ್ಲಿ ಅಧಿಕವಾಗಲಿ. ಕಾರಣವೇನು? ನಿಮ್ಮೆಡೆಯಲ್ಲಿ ಪರಸ್ಪರ ಮಹಬ್ಬತ್ತುಗಳು ಜಾಸ್ತಿಯಾಗಲು, ನಿಮ್ಮೆಡೆಯಲ್ಲಿ ಪರಸ್ಪರ ಸ್ನೇಹ ಸಂಬಂಧಗಳು ಭದ್ರವಾಗಲು ನೀವು ಶಾಂತಿಯ ಸಮಾಧಾನದ ವಾಕ್ಯಗಳಾದ ಅಸ್ಸಲಾಮು ಅಲೈಕುಂ ಎಂಬ ವಾಕ್ಯಗಳನ್ನು ನೀವು ಅಧಿಕಗೊಳಿಸಿರಿ. ಓ ನನ್ನ ಮದೀನಾ ನಿವಾಸಿಗಳೇ,
ನಿಮ್ಮ ಬಳಿ ಯಾರಾದರೂ ಹಸಿವಿನಿಂದ ಬಳಲಿ ಬಂದರೆ ಅವರಿಗೆ ಊಟವನ್ನು ಬಡಿಸಿರಿ. ಅವರ ವಿರುದ್ಧ ಮಾತನಾಡದೆ, ಅವರ ಮುಂದೆ ವೇದ ಓದದೆ, ಅವರ ಹೊಟ್ಟೆಯನ್ನು ತಣಿಸುವಂತಹ ಕೆಲಸ ಮಾಡಿರಿ. ಓ ನನ್ನ ಸಹೋದರರೇ ಸಹೋದರಿಯರೇ, ಈ ಮಾತುಗಳನ್ನು ಶಿರಸ ಪಾಲಿಸಿದವರಲ್ಲವೇ ನಂತರ ಬಂದಂತಹ ಪ್ರವಾದಿವರ್ಯರ ಅನುಯಾಯಿಗಳು ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಮದೀನಾದ ಮಸೀದಿಯಲ್ಲಿ ಈತಿಕಾಫ್ನ ನಿಯತ್ತಿನೊಂದಿಗೆ ಕೂತುಕೊಂಡಿರುವಾಗ ಒಬ್ಬಾತ ಬಂದು ಅವರ ಬಳಿ ಬಂದು ನಿಂತುಕೊಂಡ. ಆತ ಏನೂ ಮಾತಾಡುತ್ತಾ ಇಲ್ಲ. ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ಅವರು ಆತನ ಮುಖಕ್ಕೆ ನೋಡಿ ಕೇಳಿದರು, ಓ ಮನುಷ್ಯ, ನನ್ನ ಬಳಿ ನೀನು ಯಾಕೆ ಬಂದಿದ್ದೀಯಾ? ಬಂದಂತಹ ಮನುಷ್ಯ ನಡುಗುತ್ತಾ ಹೇಳುತ್ತಾನೆ, ಓ ಅಬ್ದುಲ್ಲಾ ರವರೇ, ನಿಮ್ಮ ಬಳಿ ಒಂದು ಅಗತ್ಯವನ್ನು ಹೇಳಲಿಕ್ಕಾಗಿದೆ ನಾನು ಬಂದದ್ದು. ಆದರೆ ನಿಮ್ಮನ್ನು ನಾನು ಕಾಣುತ್ತಾ ಇರುವಂತದ್ದು ಇತಿಕಾಫ್ನಲ್ಲಾಗಿದೆ. ಮದೀನಾ ಮಸೀದಿಯಲ್ಲಿರುವ ಇತಿಕಾಫಿಗಿರುವಂತಹ ಪುಣ್ಯವೆಷ್ಟು? ಓ ನನ್ನ ಮುಅ್ಮಿನೀಗಳೇ, ಆ ಇತಿಕಾಫ್ನಲ್ಲಿ ಕೂತಂತಹ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಆ ಮನುಷ್ಯನ ಕೈಯನ್ನು ಹಿಡಿದುಕೊಂಡು ಕೇಳಿದರು, ಮನುಷ್ಯ, ನಿನ್ನ ಸಮಸ್ಯೆ ಏನು? ಬಂದಂತಹ ಮನುಷ್ಯ ಉತ್ತರ ಕೊಡುತ್ತಾನೆ, ಓ ಅಬ್ದುಲ್ಲಾ ರವರೇ, ನಾನೊಂದು ಸಾಲವನ್ನು ಪಡೆದುಕೊಂಡಿದ್ದೆ. ಆ ಸಾಲವನ್ನು ತೀರಿಸುವ ಅವಧಿ ಮುಗಿದು ಹೋಗಿದೆ. ಸಾಲ ಕೊಟ್ಟವನು ನನಗೆ ಸಾಲದ ಅವಧಿಯನ್ನು ಮುಂದೂಡುತ್ತಾ ಇಲ್ಲ. ನೀವು ಒಂದು ರಿಕ್ವೆಸ್ಟ್ ಮಾಡಿದರೆ, ನನಗೆ ಬೇಕಾಗಿ ಇಂಪ್ಲುಯೆನ್ಸ್ ಮಾಡಿದರೆ, ಶಿಫಾರಸು ಮಾಡಿದರೆ, ಆ ಮನುಷ್ಯ ನನಗೆ ಸಮಯವನ್ನು ಮುಂದೂಡಬಹುದು. ಸಯ್ಯಿದು ತಾಬಿঈನ ಫಿಲ್ ಇಲ್ಮಿ, ಇಲ್ಮಿನ ವಿಚಾರದಲ್ಲಿ ತಾಬಿঈನಾಗಿರುವ ಅಲ್ ಹಸನ್ ಅಲ್ ಬಸರಿ ರದಿಯಲ್ಲಾಹು ಅನ್ಹು ಎಷ್ಟು ದೊಡ್ಡ ಮಹಾತ್ಮರವರು. ಯಜೀದ್ ಎಂಬ ಅಕ್ರಮಿಯ ವಿರುದ್ಧ, ಭ್ರಷ್ಟಾಚಾರಿಯ ವಿರುದ್ಧ ಮಾತತಿದಂತಹ ಮಹಾತ್ಮರು ಹಸನ್ ಅಲ್ ಬಸರಿ. ಯಜೀದ್ ಎಂಬಂತಹ ರಾಜ ಅವರನ್ನು ಕೊಲ್ಲಲು ಬೇಕಾಗಿ ತನ್ನ ಭಟರನ್ನು ಬಿಟ್ಟಾಗ, ಸೈನಿಕರನ್ನು ಬಿಟ್ಟಾಗ, ಆ ಸೈನಿಕರು ಹಸನ್ ಅಲ್ ಬಸರಿ ಕೂತುಕೊಳ್ಳುವಂತಹ ಮಸೀದಿಯನ್ನು ರೌಂಡ್ ಅಪ್ ಮಾಡಿದರು. ರೌಂಡ್ ಅಪ್ ಮಾಡಿದಾಗ ಹಸನ್ ಅಲ್ ಬಸರಿ ಕಾಣುತ್ತಾ ಇಲ್ಲ. ಮಸೀದಿಯ ಒಳಗಡೆಯಿಂದ ಕುರ್ಆನ್ ಕೇಳಿ ಬರುತ್ತಾ ಇದೆ. ಮಸೀದಿಯ ಒಳಗಡೆ ನೋಡುವಾಗ ಮನುಷ್ಯರನ್ನು ಕಾಣುತ್ತಾ ಇಲ್ಲ. ಅಲ್ಲಿ ಬಂದಂತಹ ಸೈನಿಕರು ಕೇಳಿದರು, ಈ ಮಸೀದಿಯ ಒಳಗೆ ಕೇಳಿ ಬರುವಂತಹ ಕುರ್ಆನಿನ ಶಬ್ದ ಯಾರದ್ದು? ಅಲ್ಲಿರುವಂತಹ ಮನುಷ್ಯರು ನಿವಾಸಿಗಳು ಹೇಳಿದರು, ಆ ಶಬ್ದ ಹಸನ್ ಅಲ್ ಬಸರಿ ಅವರ ಶಬ್ದವಾಗಿದೆ. ಸುಬ್ಹಾನಲ್ಲಾಹ್, ಎಲ್ಲೂ ಹುಡುಕಾಡಿದರು ಹಸನ್ ಅಲ್ ಬಸರಿ ಸಿಗುತ್ತಾ ಇಲ್ಲ. ಮಾಯಾಲೋಕದಲ್ಲಿ ಹಸನ್ ಅಲ್ ಬಸರಿ ರದಿಯಲ್ಲಾಹು ಅನ್ಹು ಅವರಿದ್ದಾರೆ, ಸೈನಿಕರ ಕಣ್ಣಿಗೆ ಕಾಣುತ್ತಾ ಇಲ್ಲ. ಅಂತಹ ಮಹಾತ್ಮರಾದ ಹಸನ್ ಅಲ್ ಬಸರಿ ರದಿಯಲ್ಲಾಹು ಅನ್ಹು 300ರಷ್ಟು ಸಹಾಬಿಗಳನ್ನು ಕಂಡಂತಹ ಹಸನ್ ಅಲ್ ಬಸರಿ ರದಿಯಲ್ಲಾಹು ಅನ್ಹು, ಆ ಹಸನ್ ಅಲ್ ಬಸರಿ ಹೇಳುತ್ತಾರೆ, 1000 ರಕಾತ್ ನಮಾಜ್ ಮಾಡುವುದಕ್ಕಿಂತ ನನಗೆ ಅತಿಯಾದ ಇಷ್ಟವಾದ ಕೆಲಸವೇನೆಂದು ಕೇಳಿದರೆ 1000 ರಕಾತ್ ನಮಾಜ್ ಮಾಡುವುದಕ್ಕಿಂತ ಒಬ್ಬ ಬಡಬಗ್ಗನ ಅಗತ್ಯ ಪೂರೈಸಿಕೊಡುವುದಿದೆಯಲ್ಲವೇ? ಒಬ್ಬ ಬಡವನ ಹಸಿವು ನೀಗಿಸಿಕೊಡುವುದಿಲ್ಲವೇ? ಒಬ್ಬ ಬಡವನ ಬಡತನ ನೀಗಿಸಿಕೊಡುವುದಿಲ್ಲವೇ? 1000 ರಕಾತ್ ನಮಾಜ್ ಮಾಡುವುದಕ್ಕಿಂತ ಅತ್ಯುತ್ತಮವೆಂದು ವಿಶ್ವಾಸವಿಟ್ಟವನಾಗಿದ್ದೇನೆ ನಾನು. ಮುಅ್ಮಿನೀಗಳೇ, ಮನುಷ್ಯರೊಂದಿಗೆ ತೋರಿಸುವಂತಹ ಕಾರುಣ್ಯವಿಲ್ಲವೇ? ಅದು ಹೊಡೆಬಡಿ ಸಿದ್ಧಾಂತದ ಕಾರುಣ್ಯವಲ್ಲ, ಅದು ಗಣ್ಯನ ಕಾರುಣ್ಯವಲ್ಲ, ಕೋವಿಯ ಕಾರುಣ್ಯವಲ್ಲ, ದಂಡಿನ ಕಾರುಣ್ಯವಲ್ಲ. ನಮ್ಮ ಭಾರತಕ್ಕೆ ಕಾಲಿಟ್ಟಂತಹ ಮಹಾತ್ಮರುಗಳ ಇತಿಹಾಸಗಳನ್ನು ತೆಗೆದು ನೋಡಿರಿ. ಉಳ್ಳಾಲದಲ್ಲಿ ಅದೇ ಸಯ್ಯಿದುಲ್ ಮದನಿ ಇದ್ದಾರೆ, ಅದೇ ರೀತಿ ಕೇರಳದಲ್ಲಿ ಹಲವಾರು ಮಹಾತ್ಮರುಗಳಿದ್ದಾರೆ, ಅದೇ ರೀತಿ ಇವತ್ತು ಸುಲ್ತಾನುಲ್ ಹಿಂದ್ ಭಾರತದ ರಾಜವೆಂದು ಕರೆಯಲ್ಪಡುವ ಸುಬ್ಹಾನಲ್ಲಾಹ್ ಖಾಜಾ ಗರೀಬ್ ನವಾಜ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅವರಿದ್ದಾರೆ. ಅವರು ಭಾರತಕ್ಕೆ ಬಂದು ಮಾಡಿದಂತಹ ವಿಚಾರಗಳೇನೆಂದು ಕೇಳಿದರೆ, ಅವರು ಒಂದು ಜೋಡಿ ವಸ್ತ್ರವನ್ನುಟ್ಟುಕೊಂಡು ಬಂದು ತಲೆದಿಂಬು ಕೂಡ ಇಲ್ಲದೆ
ಅವರ ಊರುಗಳನ್ನು ತಲೆದಿಂಬಾಗಿ ಮಾಡಿ ಇಲ್ಲಿರುವಂತಹ ಬಡಬಗ್ಗರಿಗೆ ಆಶ್ರಯರಾದರು, ಇಲ್ಲಿರುವಂತಹ ಸ್ಪೃಶ್ಯರ ಅಸ್ಪೃಶ್ಯತೆಯನ್ನು ನೀಗಿಸಿದರು, ಇಲ್ಲಿರುವಂತಹ ಬಡವರ ಬಡತನವನ್ನು ನೀಗಿಸಿದರು. ಒಪ್ಪತ್ತಿನ ಊಟವಿಲ್ಲದಂತಹ ಮನುಷ್ಯರಿಗೆ ಒಪ್ಪತ್ತಿನ ಊಟವನ್ನು ಹಾಕಿದರು. ಭಾರತದಾದ್ಯಂತ ಸಂಚಾರ ಮಾಡಿ ಗಂಜಿಖಾನೆಗಳನ್ನು ಸ್ಥಾಪನೆ ಮಾಡಿದ ಮಹಾನ್ ವಿದ್ವಾಂಸರಾಗಿದ್ದಾರೆ, ಸಂತರಾಗಿದ್ದಾರೆ. ಸುಲ್ತಾನುಲ್ ಹಿಂದ್ ಕೊಂದಂತಹ ಶಿಕ್ಷೆ ಆ ಮನುಷ್ಯನಿಗಿದೆ ಎಂದು ಹೇಳಿದ್ದು ಪವಿತ್ರವಾದ ಕುರ್ಆನ್. ಅಲ್ಲಾಹ್ ನಮ್ಮನ್ನು ಕಾಪಾಡಲಿ. ಓ ನನ್ನ ಮುಅ್ಮಿನೀಗಳೇ, ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹ್ಮತುಲ್ ಲಿಲ್ ಆಲಮೀನ್ ಆಗಿದ್ದಾರೆ. ನಾವು ಪೂಜಿಸುವ, ನಾವು ಇಬಾದತ್ ಮಾಡುವಂತಹ ಸೃಷ್ಟಿಕರ್ತ ಅಲ್ಲಾಹನಾಗಿದ್ದಾನೆ. ಅಲ್ಲಾಹನ ಬಗೆಗಿರುವ ವಿಶ್ವಾಸವೇನು? ಆತನಿಗೆ ಆಕಾರಗಳಿಲ್ಲ, ಆತನಿಗೆ ರೂಪಗಳಿಲ್ಲ, ಆತನಿಗೆ ಪ್ರತಿಷ್ಠಾಪನೆಗಳಿಲ್ಲ, ಆತನಿಗೆ ವಿಗ್ರಹಗಳಿಲ್ಲ, ಆತನಿಗೆ ಮೂರ್ತಿಗಳಿಲ್ಲ, ಆತನಿಗೆ ಯಾವುದೇ ರೀತಿಯ ಸ್ಥಳಗಳಿಲ್ಲ, ಆತನಿಗೆ ಕಾಲಗಳಿಲ್ಲ. ಎಲ್ಲಾ ಸ್ಥಳಕ್ಕೂ ಎಲ್ಲಾ ಕಾಲಕ್ಕೂ ಅತೀತವಾದವನಾಗಿದ್ದಾನೆ ಅಲ್ಲಾಹ್. ಅಂದರೆ ಸರ್ವಶಕ್ತನಾಗಿದ್ದಾನೆ. ಅದೊಂದು ಮಹಾಪವರಾಗಿದೆ. ಆ ಅಲ್ಲಾಹನ ಬಗೆಗಿರುವಂತಹ ವಿಶ್ವಾಸ, ಆ ಅಲ್ಲಾಹನ ಗುಣವಾಗಿದೆ ಅರ್ ರಹ್ಮಾನ್ ಅರ್ ರಹೀಮ್. ಕಾರುಣ್ಯವಂತ ಅಲ್ಲಾಹನು ಎಷ್ಟೇ ತಪ್ಪು ಮಾಡಿದರೂ ಆತ ಸರೆಂಡರ್ ಆಗಿ ಬರುವಾಗ, ಶರಣಾಗಿ ಬರುವಾಗ ಆತನಿಗೆ ಮಾಫ್ ಕೊಡಲು ಅಲ್ಲಾಹನು ಯಾವತ್ತೂ ಕೂಡ ರೆಡಿ ಇದ್ದಾನೆ. ಅದೇ ತರವಾಗಿದೆ ಸುಬ್ಹಾನಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಅತಿ ದೊಡ್ಡ ಗುಣವಾದ ರಹ್ಮತ್, ಆ ರಹ್ಮತ್ ಅನ್ನು ಹೊಂದಿದಂತಹ ಮಹಾನ್ ವ್ಯಕ್ತಿತ್ವವಾಗಿದೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಪವಿತ್ರವಾದ ಕುರ್ಆನ್ ಹೇಳಿತು, ವಲೌ ಅನ್ನಹುಂ ಇಲ್ಲಮು ಅನ್ಫುಸಹುಂ ಜಾಊಕ ಫಸ್ತಗ್ಫರುಲ್ಲಾಹ ವಸ್ತಗ್ಫರ ಲಹುಮುರ್ ರಸೂಲು ಲವಜದುಲ್ಲಾಹ ತವ್ವಾಬರ್ ರಹೀಮಾ. ಓ ಪ್ರವಾದಿವರ್ಯರೇ, ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ, ಓ ಪ್ರವಾದಿವರ್ಯರೇ, ನಿಮ್ಮ ಸನ್ನಿಧಾನಕ್ಕೆ ಬರುವಂತಹ ಮನುಷ್ಯರಿದ್ದಾರಲ್ಲವೇ, ನಿಮ್ಮ ಸನ್ನಿಧಾನಕ್ಕೆ ಬಂದು ಅಲ್ಲಾಹನೊಂದಿಗೆ ಅವರು ಪಾಪ ಮೋಚನೆ ಬೇಡಿದರೆ ಅವರಿಗೆ ಬೇಕಾಗಿ, ಓ ಪ್ರವಾದಿವರ್ಯರೇ, ನೀವು ಕೂಡ ಪಾಪ ಮೋಚನೆ ಮಾಡಿದರೆ ಲವಜದುಲ್ಲಾಹ ತವ್ವಾಬರ್ ರಹೀಮಾ, ಅಲ್ಲಾಹನವರಿಗೆ ಮಾಪು ಕೊಡಲು ರೆಡಿ ಇದ್ದಾನೆ. ಪ್ರವಾದಿವರ್ಯರ ಗುಣ ನೋಡಿ ಎಂತಹ ಶತ್ರುಗಳಿಗೂ, ಎಂತಹ ಧಿಕ್ಕಾರಿಗಳಿಗೂ, ಎಂತಹ ಅಪಮಾನ ಮಾಡಿದವರಿಗೂ, ಅಪಹಾಸ್ಯ ಮಾಡಿದವರಿಗೂ, ಹೀಯಾಳಿಸಿದವರಿಗೂ ಎಲ್ಲರಿಗೂ ಕೂಡ ಮಾಪು ಕೊಡುವಂತಹ ಅತಿ ದೊಡ್ಡ ಗುಣವಂತರಾಗಿದ್ದಾರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಂತಹ ಮನುಷ್ಯನನ್ನಲ್ಲವೇ ನಾವು ಮಹಬ್ಬತ್ ಇಡಬೇಕಾಗಿರುವುದು. ಆ ಮಹಬ್ಬತ್ ಇಟ್ಟರೆ ಮಾತ್ರವಲ್ಲವೇ ನಮಗೆ ತಪ್ಪುಗಳಿಂದ ಸುರಕ್ಷೆ ಸಿಗುವುದು. ಆ ಮಹಬ್ಬತ್ ಇಟ್ಟರೆ ಮಾತ್ರವಲ್ಲವೇ ನಾಳೆ ಪರಲೋಕದಲ್ಲಿ ಅಲ್ಲಾಹನ ರಸೂಲರ ಶಫಾಅತ್ ಸಿಗಲು ಕಾರಣವಾಗುವುದು. ಅಲ್ಲಾಹನೇ, ಆ ಪ್ರವಾದಿವರ್ಯರ ಶಫಾಅತನ್ನು ಕೊಟ್ಟು ನಮ್ಮನ್ನು ನೀನು ಅನುಗ್ರಹಿಸು ಅಲ್ಲಾಹ್. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತುಗಳು, ಆ ಸುನ್ನತ್ತುಗಳು ನಿರಂತರವಾಗಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಸುನ್ನತ್ತುಗಳು ಜೀವನದಲ್ಲಿ ಅತ್ಯಧಿಕವಾಗುವಾಗ ಆಟೋಮೆಟಿಕ್ ಆಗಿ ನಮ್ಮ ಲೈಫ್ಗಳು ಸೆಟ್ಲ್ ಆಗುತ್ತಾ ಬರುತ್ತೆ. ಜಗತ್ತಿನ ಲೈಫ್ ಕೂಡ ಸೆಟ್ಲ್ ಆಗುತ್ತೆ, ಆಖರದ ಲೈಫ್ ಕೂಡ ಸೆಟ್ಲ್ ಆಗುತ್ತೆ. ಇವತ್ತು ಹಲವು ಮಂದಿ ಅವರ ಜೀವನದ 95% ಯಾವುದಕ್ಕೆ ಖರ್ಚು ಮಾಡುತ್ತಾರೆ ಅಂತ ಕೇಳಿದರೆ ಬರೀ ಈ ದುನಿಯಾದ ಲೈಫ್ ಸೆಟ್ಲ್ಮೆಂಟ್. ಮನೆ ಕಟ್ಟುವಾಗಲೇ ಆತನಿಗೆ 50 ವರ್ಷ ಆಯಿತು, 52ನೇ ವರ್ಷಕ್ಕೆ ಶುಗರ್ ಬಂತು. ಆ ಶುಗರ್ ಜಾಸ್ತಿಯಾಗಿ ಲೋ ಆಗಿ 60 ವರ್ಷಕ್ಕೆ ಡಿಮ್ ಆದ. ಕಟ್ಟಿದ ಮನೆಯಲ್ಲಿ ಬದುಕಿದ್ದು ಕೇವಲ 10 ವರ್ಷ. ಆದ ದುಡಿದದ್ದು ಯಾವುದಕ್ಕೆ ಬೇಕಾಗಿ ಎಂದು ಕೇಳಿದರೆ ಜೀವನದ ಮುಕ್ಕಾಲು ಭಾಗವಲ್ಲ, 95% ಭಾಗ ಕೂಡ ದುಡಿದದ್ದು ಈ ಜಗತ್ತಿನ ಜೀವನಕ್ಕೆ ಬೇಕಾಗಿ, ಜಗತ್ತಿನ ಜೀವನಕ್ಕೆ ಬೇಕಾಗಿ. 5% ಮಾತ್ರ ನಾವು ಇಬಾದತ್ತಿಗೆ ಬೇಕಾಗಿ ಮೀಸಲಿಡುತ್ತಿದ್ದೇವೆ. ಕಾರಣವೇನು?
ನಮ್ಮಲ್ಲಿರುವಂತಹ ಬ್ಯಾಟರಿಗಳು ಲೋ ಆಗುತ್ತಾ ಬಂದಿದೆ, ನಂಬಿಕೆಗಳು ಕಮ್ಮಿಯಾಗುತ್ತಾ ಬಂದಿದೆ, ವಿಶ್ವಾಸಗಳು ಕಮ್ಮಿಯಾಗುತ್ತಾ ಬಂದಿದೆ. ಅದೇ ವೇಳೆ ಪ್ರವಾದಿವರಿಯರ ವಿದ್ಯಾರ್ಥಿಗಳಾದ ಸಹಾಬಿಗಳು ಬೆಳಗ್ಗೆ ಹೊತ್ತಿನಲ್ಲಿ ದುಡಿದರೆ, ರಾತ್ರಿ ಬಂದು ಜಳಕ ಮಾಡಿದರೆ ನಂತರ ಅವರು ಆರಾಮವಾಗಿ ಮಲಗುತ್ತಾ ಇರಲಿಲ್ಲ. ಬದಲಾಗಿ ಅಲ್ಲಾಹನಿಗೆ ಇಬಾದತ್ತು ಮಾಡುವಂತಹ ಪ್ರವೃತ್ತಿ ಅವರಿಗೆ ಇತ್ತು. ಪವಿತ್ರವಾದ ಕುರ್ಆನ್ ಅವರ ಬಗ್ಗೆ ಹೇಳುತ್ತಾ ಇರುವಂತದ್ದು, ವಕಾನೂ ಕಲೀಲಂ ಮಿನಲ್ ಲೈಲಿ ಮಾ ಯಹಜಊನ್. ರಾತ್ರಿ ಅಲ್ಪ ವೇಳೆ ಮಾತ್ರ ನಿದ್ದೆ ಮಾಡುವಂತಹ ಸಹಾಬಿಗಳು, ವಿದ್ಯಾರ್ಥಿಗಳು, ಪ್ರವಾದಿವರ್ಯರ ಅನುಯಾಯಿಗಳು ಬೆಳಗ್ಗೆ ಆದರೆ ಕೆಲಸಕ್ಕೆ ಹೋಗುತ್ತಾರೆ, ರಾತ್ರಿ ಆದರೆ ಸ್ವಲ್ಪ ನಿದ್ದೆ ಮಾಡಿ ನಂತರ ಪೂರ್ತಿಯಾಗಿ ಅಲ್ಲಾಹನ ಇಬಾದತ್ತಿಗೆ ತಲ್ಲೀನರಾಗುವಂತಹ ಮನುಷ್ಯರು. ನಮ್ಮ ಕೆಲಸಗಳನ್ನು ಕೂಡ ಇಬಾದತ್ತಾಗಿ ಮಾಡಬಹುದು. ಯಾವ ರೀತಿ? ಎಷ್ಟೊಂದು ಸೆಟ್ಟಿಂಗ್ಸ್ ಮಾಡಿದ್ರೆ ಸಾಕು. ಎಲ್ಲಿ? ನಮ್ಮ ಹಾರ್ಟ್ ನಲ್ಲಿ. ಮೊಬೈಲ್ ಸೆಟ್ಟಿಂಗ್ಸ್ ಗೊತ್ತಿದೆಯಲ್ಲ ನಮಗೆ, ಅದೇ ಸೆಟ್ಟಿಂಗ್ಸ್ ನಮ್ಮ ಹಾರ್ಟ್ ನ ಬಗ್ಗೆ ಕೂಡ ನಮ್ಗೆ ಗೊತ್ತಿರಬೇಕು. ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು, ಅಲ್ಲಿ ಜನರಲ್ ಅಂತ ಇರುತ್ತೆ, ಜನರಲ್ ಓಪನ್ ಮಾಡಬೇಕು. ಅಲ್ಲಿ ನಿಯತ್ ಅಂತ ಇರುತ್ತೆ, ಆ ನಿಯತ್ತನ್ನು ಓಪನ್ ಮಾಡಬೇಕು. ಕೆಲಸ ಮಾಡುವಾಗ ದುನಿಯಾದ ನಿಯತ್ತನ್ನು ಇಡುವುದರ ಬದಲು ಆಖಿರತನ ನಿಯತ್ತನ್ನು ಇಡಬೇಕು. ಯಾವ ರೀತಿ ಆಖಿರತನ ನಿಯತ್ತಿಡಬಹುದು? ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಮೇಸ್ತ್ರಿಯಾಗಿ ಕೆಲಸ ಮಾಡುವವನು ಆತೊಂದು ಮನೆ ಕಟ್ಟಿಕೊಡುವಾಗ, ನನಗೆ ಅಲ್ಲಾಹನ ಆರೋಗ್ಯವನ್ನು ಕೊಟ್ಟ, ಈ ಕೊಟ್ಟ ಆರೋಗ್ಯದ ಕಾರಣದಿಂದ ನನಗೆ ಕೆಲಸ ಮಾಡಲು ಸಾಧ್ಯವಾಗುತ್ತಾ ಇದೆ, ಶಕ್ತಿಯನ್ನು ಕೊಟ್ಟ ಆ ಕಾರಣದಿಂದ ನಾನು ಕೆಲಸ ಮಾಡುತ್ತಾ ಇದ್ದೇನೆ. ಈ ಕೆಲಸ ಮಾಡಿ ನಾನು ಮಾಡುವಂತದ್ದೇ, ನನ್ನ ಮೇಲೆ ಕಡ್ಡಾಯವಾದ ಒಂದು ಖರ್ಚು ಇದೆ. ಯಾರ ಖರ್ಚು? ನನ್ನ ಹೆಂಡತಿಯ ಖರ್ಚು, ನನ್ನ ಮಕ್ಕಳ ಖರ್ಚು ನನ್ನ ಮೇಲೆ ಕಡ್ಡಾಯವಾದ. ಈ ಕಡ್ಡಾಯದ ಬಾಧ್ಯತೆಯನ್ನು ತೀರಿಸಲೇಬೇಕಾಗಿ ನಾನು ಈ ಕೆಲಸ ಮಾಡುತ್ತೇನೆ ಎಂಬ ನಿಯತ್ತು ಮಾಡಬಹುದು ಹೆಂಡತಿ ಮಕ್ಕಳು ಇರುವವರು. ಆಗ ಯಾರೋ ಒಬ್ಬರು ಪ್ರಶ್ನೆ ಕೇಳುತ್ತಾ ಇದ್ದಾರೆ, ನನಗೆ ಹೆಂಡತಿ ಇನ್ನೂ ಕೂಡ ಆಗಿಲ್ಲ, ಅವರೊಂದಿಗೆ ಹೇಳುತ್ತಾ ಇದ್ದೇನೆ ನಾನು, ನೀವು ಕೆಲಸ ಮಾಡುವಾಗ ನನ್ನನ್ನು ಹುಟ್ಟಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿದ ನನ್ನ ತಂದೆ ತಾಯಂದಿರು, ಅವರನ್ನು ನಾನು ನನ್ನ ಈ ಆರೋಗ್ಯದಿಂದ, ನನ್ನ ಈ ಕೆಲಸದಿಂದ, ನನ್ನ ಈ ದುಡಿಮೆಯಿಂದ ಸಿಕ್ಕಂತಹ ಆದಾಯದ ಮೂಲಕ ಅವರಿಗೆ ನಾನೊಂದು ಬದುಕನ್ನು ಕಟ್ಟಿಕೊಡುತ್ತೇನೆ. ಓ ಸುಬ್ಹಾನ ಜಲ್ಲ ಜಲಾಲುಹು. ಹಸನ್ ಅಲ್ ಬಸರಿ ರದಿಯಲ್ಲಾಹು ಅನ್ಹು ಅವರು ಹೇಳಿದ ಹಾಗೆ 1000 ರಕಾತ್ ನಮಾಜ್ ಮಾಡುವುದಕ್ಕಿಂತಲೂ ಉತ್ತಮವಾಗಿ ಅದು ಬರುತ್ತೆ. ನಿಯತ್ ಸೆಟ್ಟಿಂಗ್ಸ್ ನಾವು ಚೇಂಜ್ ಮಾಡುತ್ತಲೇ ಇರಬೇಕು. ಆಗಾಗ ಗಡ್ಡ ಬಿಡುವಾಗ ಚಂದಕ್ಕೆ ಗಡ್ಡ ಬಿಡುವುದಲ್ಲ, ಟೊಪ್ಪಿ ಹಾಕುವಾಗ ಚಂದಕ್ಕೆ ಟೊಪ್ಪಿ ಹಾಕುವುದಲ್ಲ, ಅಲ್ಲೆಲ್ಲವೂ ಕೂಡ ನಿಯತ್ತುಗಳಿರುತ್ತೆ ಅಲ್ವಾ? ಅದೇ ರೀತಿ ಒಂದು ಪಾರ್ಲೇಜ್ ಬಿಸ್ಕಿಟ್ ನಮ್ಮ ಮಕ್ಕಳಿಗೆ ಹೋಗಿ ತೆಗೆದುಕೊಂಡು ಕೊಡುವಾಗ ಅಲ್ಲಿಯೂ ಕೂಡ ಒಂದು ನಿಯತ್ತಿಡಬೇಕು, ನನ್ನ ಮಗುವನ್ನು ನಾನು ಇದರ ಮೂಲಕ ಸಂತೋಷಗೊಳಿಸುತ್ತೇನೆ. ಇದ್ಖಾಲು ಸುರೂರಿ ಫೀ ಕುಲೂಬಿಲ್ ಮುಅ್ಮಿನ್ ಫೀ ಕಲ್ಬಿಲ್ ಮುಅ್ಮಿನಿ. ಓ ಮುಅ್ಮಿನ್ಗಳೇ, ಒಬ್ಬ ಮುಅ್ಮಿನನ ಹೃದಯದಲ್ಲಿ ಸಂತೋಷವನ್ನು ಹಾಕಿಕೊಡುವುದಿಲ್ಲವೇ? ಆ ಹಾಕಿಕೊಡುವಂತದ್ದು ಅಲ್ಲಾಹನ ಬಳಿ ಅತ್ಯಂತ ಉತ್ತಮವಾದ ಅಮಲೆಂದು ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯರನ್ನು ಸಂತಸಪಡಿಸುವಂತದ್ದು, ಮನುಷ್ಯರ ಬಾಯಾರಿಕೆ ನೀಗಿಸಿಕೊಡುವಂತದ್ದು, ಮನುಷ್ಯರ ಹೊಟ್ಟೆಯ ಹಸಿವನ್ನು ತನಿಸಿಕೊಡುವಂತದ್ದು ನಮಗೆ ನಿಯತ್ತಿದೆ. ಇವತ್ತು ಅಲ್ಲಿ ಇಹ್ಸಾನ್ ವೆಲ್ಫೇರ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ಸಂಘಟಿಸುತ್ತಾ ಇದೆ. ನಮ್ಮನ್ನು ಯಾಕೆ ಸೃಷ್ಟಿಸಲಾಗಿದೆ? ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲಾ. ಪವಿತ್ರ ಕುರ್ಆನ್ ಹೇಳುತ್ತಾ ಇದೆ, ಅಹ್ಸನಾದ ಅಮಲನ್ನು ಮಾಡಲು ಬೇಕಾಗಿಯಾಗಿದೆ. ಇವತ್ತು ಇಹ್ಸಾನ್ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ಕಾರ್ಯಕ್ರಮ ಸಂಘಟಿಸುತ್ತಾ ಇದೆ. ಏನು ಮಲ್ಲಿ ಇಹ್ಸಾನ್? ಪವಿತ್ರವಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಾಲಿಗೆಯ ಮೂಲಕ ಅಲ್ಲಿ ಇಹ್ಸಾನ್ ಅಂದರೆ ಏನು ಎಂಬಂತಹ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಇದ್ದಾರೆ. ಅಂತಅಬುದಲ್ಲಾಹ ಕಅನ್ನಕ ತರಾಹ್ ವ ಇಲ್ಲಂ ತಕುನ್ ತರಾಹು ಫಇನ್ನಹು ಯರಾಕ್. ಅಲ್ಲಾಹನನ್ನು ನೀನು ಇಬಾದತ್ತು ಮಾಡುವಾಗ ಕೆಲಸಗಳ ಮೂಲಕವಾಗಿರಬಹುದು, ಆರಾಧನೆಗಳ ಮೂಲಕವಾಗಿರಬಹುದು, ದಿಕ್ರುಗಳ ಮೂಲಕವಾಗಿರಬಹುದು, ಇಬಾದತ್ತುಗಳ ಮೂಲಕವಾಗಿರಬಹುದು, ನೀನು ಅಲ್ಲಾಹನಿಗೆ ಇಬಾದತ್ತು ಮಾಡುವಾಗ ನೀನು ಅಲ್ಲಾಹನನ್ನು ಕಾಣುತ್ತಾ ಇದ್ದಿ ಎಂಬಂತಹ ಪ್ರಜ್ಞೆ ನಿನ್ನ ಮನದಲ್ಲಿ ಬರಬೇಕು. ವಇಲ್ಲಂ ತಕುನ್ ತರಾಹ್, ಒಂದು ವೇಳೆ ನೀನು ಕಾಣುವುದಿಲ್ಲವಾದರೂ ಫಇನ್ನಹು ಯರಾಕ್, ಅಲ್ಲಾಹನನ್ನು ಕಾಣುತ್ತಾ ಇದ್ದಾನೆ.
ಈ ಚಿಂತೆಯಲ್ಲಿ ಕೆಲಸ ಮಾಡುವಾಗ ಅದು ಇಹ್ಸಾನ್ ಆಗಿ ಬಿಡುತ್ತೆ. ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಮ್ಮ ಇಬಾದತ್ತುಗಳು ಯಾರೋ ನೋಡ್ಲಿಕ್ಕೆ ಬೇಕಾಗಿ ಆಗಿರಬಾರದು. ನಮ್ಮ ದಿಕ್ರುಗಳು, ನಮ್ಮ ತಸ್ಬೀಹ್ಗಳು ಯಾರೋ ನೋಡ್ಲಿಕ್ಕೆ, ಯಾರೋ ಹೇಳಲಿಕ್ಕೆ ಆಗಬಾರದು. ನಮ್ಮ ಮುಂದೆ ಬರುತ್ತಾ ಇದೆ ಸುನ್ನತ್ತುಗಳ ಕೊಯ್ಲುಗಾಲ, ಇಬಾದತ್ತುಗಳ ಕೊಯ್ಲುಗಾಲ. ಪವಿತ್ರವಾದ ರಮದಾನ್ ನಮ್ಮೊಂದಿಗೆ ಆಗತವಾಗುತ್ತಾ ಇದೆ. ಅಲ್ಲಾಹನೇ ಪರಿಪೂರ್ಣವಾಗಿ ಸ್ವೀಕರಿಸಲು ಆ ರಮದಾನಿನ ದಿನರಾತ್ರಿಗಳನ್ನು ಇಬಾದತ್ತಿನಿಂದ ಸಮೃದ್ಧಿಯಾಗಿರಿಸಲು ನಮಗೆ ನೀನು ತೌಫೀಕ್ ನೀಡಬೇಕು ಅಲ್ಲಾಹ್. ರಮದಾನ್ ಬರುತ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತುಗಳನ್ನು ಯಥೇಚ್ಛ ಮಾಡಲಿಕ್ಕಿರುವಂತಹ ಪ್ರಯತ್ನ ಮಾಡಬೇಕು. ಕೆಲವೊಂದು ಸುನ್ನತ್ತುಗಳನ್ನು ಇಲ್ಲಿ ನನ್ನ ಭಾಷಣ ಮುಗಿತಾಯ ಮಾಡ್ತಾ ಇದ್ದೇನೆ. 8:30 ನನಗೆ ಹೋಗಬೇಕು. ಸಣ್ಣ ಸಣ್ಣ ಸುನ್ನತ್ತುಗಳನ್ನು ನಾವು ಬಿಡುತ್ತಾ ಇದ್ದೇವೆ. ಅದರ ಮಹತ್ವವೇ ಸುಬ್ಹಾನಲ್ಲಾಹ್. ನಮ್ಮೆಡೆಯಲ್ಲಿ ದೈಹಿಕವಾಗಿ ಸಹಜವಾಗಿ ನಾವೆಷ್ಟು ಮಂದಿ ಸೀನುತ್ತೇವೆ. ಅಲ್ಹಮ್ದುಲಿಲ್ಲಾ ಎಂದು ಎಷ್ಟು ಮಂದಿ ಹೇಳುತ್ತಾರೆ. ಇನ್ನು ಅಲ್ಹಮ್ದುಲಿಲ್ಲಾ ಎಂದು ಕೇಳಿದರೆ ಯರ್ಹಮುಕಲ್ಲಾಹ್ ಎಂದು ಎಷ್ಟು ಮಂದಿ ಹೇಳುತ್ತಾರೆ. ಅದರ ಮಹತ್ವ ಗೊತ್ತಿದೆಯೇ ಮುಅ್ಮಿನೀಗಳೇ? ಮಹಾತ್ಮರಾದ ಇಮಾಮ್ ಅಬೂ ದಾವೂದ್ ರದಿಯಲ್ಲಾಹು ಅನ್ಹು ತನ್ನ ನಾಡಿನಿಂದ ಮತ್ತೊಂದು ನಾಡಿಗೆ ಒಂದು ನದಿ ದಾಟಿ ಹೋಗಬೇಕಾದರೆ ಹಡಗಿನ ಯಾತ್ರೆಯಾಗಿತ್ತು ಅದು. ಆ ಹಡಗಿನ ಯಾತ್ರೆ ನಡೆಸಬೇಕಾದರೆ ಈ ಕಡೆಯಲ್ಲಿದ್ದಂತಹ ಮನುಷ್ಯ ಸೀನಿದಾಗ ಅಲ್ಹಮ್ದುಲಿಲ್ಲಾ ಎಂದು ಹೇಳಿಬಿಟ್ಟ. ಅಬೂ ದಾವೂದ್ ರದಿಯಲ್ಲಾಹು ಅನ್ಹು ಜೀವನದಲ್ಲಿ ಸುನ್ನತ್ತು ಬಿಡದಂತಹ ಮನುಷ್ಯ, ಅವರಿಗೆ ಯರ್ಹಮುಕಲ್ಲಾಹ್ ಎಂದು ಹೇಳಲು ಮರೆತು ಹೋಯಿತು. ಈ ಹಡಗಿಗೆ ಧಾವಿಸಿ ಹೋಗುವಂತಹ ತರಾತುರಿಯಲ್ಲಿ ಆ ಮನುಷ್ಯನಿಗೆ ಯರ್ಹಮುಕಲ್ಲಾಹ್ ಎಂದು ಹೇಳಲು ಮರೆತು ಹೋಯಿತು. ಅಬೂ ದಾವೂದ್ ರದಿಯಲ್ಲಾಹು ಅನ್ಹು ನೇರವಾಗಿ ಹಡಗಿಗೆ ಕಾಲಿಟ್ಟು ನೇರವಾಗಿ ಮತ್ತೊಂದು ಕಡೆಗೆ ತಲುಪುವಾಗ ಅವರಿಗೆ ತಟ್ಟನೆ ನೆನಪಾಯಿತು, ನಾನು ಅದೇ ಅಲ್ಹಮ್ದುಲಿಲ್ಲಾ ಎಂದು ಹೇಳಿದಂತಹ ಮನುಷ್ಯನಿಗೆ ಯರ್ಹಮುಕಲ್ಲಾಹ್ ಎಂದು ಹೇಳಿಲ್ಲಲ್ಲವೇ. ಅವರಿಗೆ ಖೇದ ಬಂದು ಹೋಯಿತು, ದುಃಖವಾಯಿತು. ಹಡಗಿನ ಕ್ಯಾಪ್ಟನ್ ನೊಂದಿಗೆ ಕೇಳುತ್ತಾರೆ, ನನಗೆ ಮತ್ತೊಮ್ಮೆ ಆ ಭಾಗಕ್ಕೆ, ಆ ತಟಕ್ಕೆ ಹೋಗಬೇಕು, ನನ್ನನ್ನು ಬಿಡುತ್ತೀಯಾ ನೀನು? ಆ ಕ್ಯಾಪ್ಟನ್ ಹೇಳಿದ, ಹಡಗಿನ ನಾವಿಕ ಹೇಳಿದ, ಓ ಅಬೂ ದಾವೂದ್, ನಿಮ್ಮನ್ನು ಬಿಡಲು ನಾನು ಸಿದ್ಧ, ಆದರೆ 1 ದಿರ್ಹಂ ನನಗೆ ನೀವು ಕೊಡಬೇಕು. 1 ದಿರ್ಹಂ ಕೊಟ್ಟರೆ ನಾನು ನಿಮ್ಮನ್ನು ಆಚೆ ಕಡೆಗೆ ಬಿಡಲು ನಾನು ಸಿದ್ಧನಿದ್ದೇನೆ. ಸುಬ್ಹಾನಲ್ಲಾಹ್. ತನ್ನ ಕಿಸೆಯಲ್ಲಿದ್ದಂತಹ 1 ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡು ಆ ಮನುಷ್ಯನ ಕೈಗಿಟ್ಟುಕೊಂಡು ಹೇಳಿದರು, ನನ್ನನ್ನೊಮ್ಮೆ ಆ ದಡಕ್ಕೆ ಬಿಟ್ಟು ಬರಬಹುದೇ? ಆ ನಾವಿಕ ಸ್ಟಾರ್ಟ್ ಮಾಡಿದ ಹಡಗನ್ನು, ಆ ಹಡಗು ಸ್ಟಾರ್ಟ್ ಆಗಿ ನೇರವಾಗಿ ಮತ್ತೊಂದು ದಡಕ್ಕೆ ತಲುಪಿದಾಗ ಅಲ್ಲಿ ಸೀನಿದಾಗ ಅಲ್ಹಮ್ದುಲಿಲ್ಲಾ ಎಂದು ಹೇಳಿದಂತಹ ಮನುಷ್ಯ ಸಿಗುತ್ತಾನೆ. ನೇರವಾಗಿ ಅಬೂ ದಾವೂದ್ ರದಿಯಲ್ಲಾಹು ಅನ್ಹು ಆ ಮನುಷ್ಯನ ಬಳಿ ಹೋಗಿ ಹೇಳುತ್ತಾರೆ, ಯರ್ಹಮುಕಲ್ಲಾಹ್, ಅಲ್ಲಾಹ್ ನಿನಗೆ ರಹ್ಮತ್ ಮಾಡಲಿ. ಆಗ ಆ ಮನುಷ್ಯ ತಿರುಗಿ ಹೇಳುತ್ತಾನೆ, ಯಹ್ದೀಕುಮುಲ್ಲಾಹ್, ನಿಮ್ಮನ್ನು ಅಲ್ಲಾಹನು ಸ್ವರ್ಗಕ್ಕೆ ತಲುಪಿಸಲಿ, ನಿಮ್ಮನ್ನು ಅಲ್ಲಾಹನು ಹಿದಾಯತ್ ಮಾಡಲಿ, ಹಿದಾಯತ್ನಲ್ಲಿ ಸುಭದ್ರಗೊಳಿಸಲಿ. ಈ ದುಆಅನ್ನು ಮಾಡಿ ಅವತ್ತು ರಾತ್ರಿಯಾಗಬೇಕಾದರೆ ಅವತ್ತು ರಾತ್ರಿ ಹೋದಂತಹ ಹಡಗಿನ ಮನುಷ್ಯರಿಗೆ ಒಂದು ಅಶರೀರವಾಣಿ ಕೇಳಿ ಬರುತ್ತದೆ, ಇನ್ನ ಅಬಾ ದಾವೂದ ಇಷ್ಟರಲ್ ಜನ್ನತ ಬಿದಿರ್ಹಮಿನ್ ವಾಹಿದೀ. ಅಬೂ ದಾವೂದ್ ಎಂಬಂತಹ ಮಹಾಮನುಷ್ಯ 1 ದಿರ್ಹಮನ್ನು ಕೊಟ್ಟು ಆತ ಸ್ವರ್ಗವನ್ನು ಪರ್ಚೇಸ್ ಮಾಡಿದ. ಏನು ಸೀನಿದಾಗ ಅಲ್ಹಮ್ದುಲಿಲ್ಲಾ ಅಂತ ಹೇಳಿದ್ದು, ಯರ್ಹಮುಕಲ್ಲಾಹ್ ಅಂತ ಮತ್ತೊಬ್ಬರು ಹೇಳಿದ್ದು. ಅದಕ್ಕೆ ಬದಲಾಗಿ ಸೀನಿದಂತಹ ವ್ಯಕ್ತಿ ಯಹ್ದೀಕುಮುಲ್ಲಾಹ್ ಅಂತ ಹೇಳಿದ್ದು. ಆ ದುಆದ ಕಾರಣವಾಗಿ ಅಬೂ ದಾವೂದ್ ರದಿಯಲ್ಲಾಹು ಅನ್ಹು ಅವರಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಸುನ್ನತ್ತಿನೊಂದಿಗೆ ನಾವು ಅತಿಯಾದ ಮಹತ್ವವನ್ನು ನಮ್ಮ ಕಲ್ಬಿನಲ್ಲಿ ಇಟ್ಟರೆ ನಮಗೂ ಕೂಡ ಸ್ವರ್ಗ ಪ್ರಾಪ್ತಿ ಸಿಗುತ್ತೆ. ಅಲ್ಲಾಹನ ತೌಫೀಕ್ ನೀಡಲಿ. ನಾವು ಯಾವತ್ತೂ ಕೂಡ ಅಂಗಸ್ನಾನ ಮಾಡುತ್ತೇವೆ, ಯಾವತ್ತೂ ಕೂಡ ಉಜು ಮಾಡುತ್ತೇವೆ ನಮಾಜಿಗಿಂತ ಮುಂಚೆ. ಈ ಉಜು ಮಾಡುವುದಕ್ಕೆ ಬಹಳ ಪ್ರಾಧಾನ್ಯತೆ ಇದೆ, ಸಣ್ಣ ಪ್ರಾಧಾನ್ಯತೆ ಅಲ್ಲ.
ಯಾವಾಗಲೂ ಕೂಡ ಮೈಯಲ್ಲಿ ಉಸು ಇರುವಂತಹ ಮನುಷ್ಯನಿದ್ದಾನಲ್ಲವೇ, ಅಂಗಸ್ನಾನ ಮಾಡಿ ತನ್ನ ಶುದ್ಧಿಯನ್ನು ಕಾಪಾಡುವಂತಹ ಮನುಷ್ಯನಿದ್ದಾನಲ್ಲವೇ, ಆತನ ಮರಣ ಹೊಂದುವ ವೇಳೆ ಆತನ ಕೈಯನ್ನು ಮುಸಾಫಹತ್ ಮಾಡಲು ಹಸ್ತಲಾಘವ ಮಾಡಲು ಫರಿಷ್ಠೆಯಾದಂತಹ ಮಲಕುಲ್ ಅಮೀನ್ ಜಿಬ್ರೀಲ್ ಅಲೈಹಿಸ್ಸಲಾಂ ಬರುತ್ತಾರೆ ಎಂದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮುಸಲ್ಮಾನನಾಗಿ ಹುಟ್ಟಿದಂತಹ ನಾವು ಮುಸಲ್ಮಾನನಾಗಿ ಈಮಾನ್ನೊಂದಿಗೆ ಮರಣ ಹೊಂದಬೇಕಾದರೆ ಸುಲಭವಾದ ದಾರಿಯಾಗಿದೆ. ಯಾವತ್ತೂ ಕೂಡ ನಮ್ಮ ಶರೀರದಲ್ಲಿ ಉಲುವನ್ನಿಟ್ಟುಕೊಳ್ಳುವಂಥದ್ದು, ಅಂಗಸ್ನಾನವನ್ನಿಟ್ಟುಕೊಳ್ಳುವಂಥದ್ದು. ಈ ಉಲುವನ್ನು ಯಾವಾಗಲೂ ದಾಯಿ ಮಾಡುವಂತಹ ವ್ಯಕ್ತಿಗೆ ತಪ್ಪುಗಳು ಮಾಡುವಂತಹ ಆಲೋಚನೆಗಳು ಬರುವುದಿಲ್ಲ, ತಪ್ಪುಗಳಿಗೆ ನೋಡುವಂತಹ ಮನಸ್ಸು ಬರುವುದಿಲ್ಲ, ತಪ್ಪುಗಳು ಮಾಡುವಂತಹ ಧೈರ್ಯ ಬರುವುದಿಲ್ಲ. ಉಲು ಆತನನ್ನು ತಡೆದು ಬಿಡುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಣ್ಣ ವಿಚಾರವಲ್ಲ. ಆ ಉಲುವಿನಲ್ಲಿ ಒಂದು ಸಣ್ಣ ಸುನ್ನತ್ತಿದೆ ಮುಫ್ಮಿನಿಗಳೇ. ಆ ಸುನ್ನತ್ತನ್ನು ಅಜಲ್ಲು ಸಿರ್ರಿ ರದಿಯಲ್ಲಾಹು ಅನ್ಹು ಅವರು ಒಂದು ದಿನ ಬಿಟ್ಟು ಬಿಟ್ಟರು. ಯಾವ ಸುನ್ನತ್? ನಮ್ಮ ಜೀವನದಲ್ಲಿ ನಾವು ಮಾಡಿರಲಿಕ್ಕಿಲ್ಲ. ಯಾವ ಸುನ್ನತ್? ಉಲುವಿನ ಮೊದಲು ಉಲು ತೆಗೆಯುವುದಕ್ಕಿಂತ ಮುಖ ತೊಳೆಯುವುದಕ್ಕಿಂತ ಮುಂಚೆ ನಮ್ಮ ಬಾಯಿಗೆ ನೀರು ಹಾಕಿ ಉಗುಳುವುದಕ್ಕಿಂತ ಮುಂಚೆ ನಮ್ಮ 2 ಕೈಗಳನ್ನು ತೊಳೆಯುತ್ತೇವೆ. ಆ ತೊಳೆದು ಕೊನೆಯಾಗುವಾಗ ನಮ್ಮ ಬೆರಳುಗಳನ್ನು ಪರಸ್ಪರ ನಾವು ಈ ರೀತಿ ಮಾಡುತ್ತೇವೆ. ಪರಸ್ಪರ ನಮ್ಮ ಬೆರಳುಗಳನ್ನು ಪರಸ್ಪರ ಸೇರಿಸಿಕೊಳ್ಳುತ್ತೇವೆ. 3 ಬಾರಿ ಮಾಡಲು ಸುನ್ನತ್ತಿದೆ. ಈ ಸುನ್ನತ್ತನ್ನು ಅಜಲ್ಲು ಸಿರ್ರಿ ರದಿಯಲ್ಲಾಹು ಅನ್ಹು ಅವರು ಉಲು ಮಾಡುವ ತವಕದಲ್ಲಿ ಅದನ್ನು ಬಿಟ್ಟು ಬಿಟ್ಟಂತಹ ಅಜಲ್ಲು ಸಿರ್ರಿಯವರಿಗೆ ಅವತ್ತು ರಾತ್ರಿ ಒಂದು ಕನಸು ಕಂಡಿತು. ಓ ಅಜಲ್ಲು ಸಿರ್ರಿ, ಪ್ರವಾದಿವರ್ಯರ ಮುಹಿಬ್ಬೆಂದು ನೀನು ನಡೆಯುತ್ತಾ ಇದ್ದೀಯಾ, ಪ್ರವಾದಿವರ್ಯರ ಸ್ನೇಹಿ ಎಂದು ನೀನು ನಡೆಯುತ್ತಾ ಇದ್ದೀಯಾ, ಸುನ್ನತ್ತನ್ನು ಬಿಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಕನಸನ್ನು ಕಂಡಂತಹ ಅಜಲ್ಲು ಸಿರ್ರಿ ರದಿಯಲ್ಲಾಹು ಅನ್ಹು ತಟಕ್ಕನೆ ಎಚ್ಚೆತ್ತು. ಬಹಳ ಬೇಸರವಾಯಿತು ಅವರಿಗೆ. ಅವರ ಶಿಷ್ಯ ಮುঈನುದ್ದೀನ್ ರವರು ಹೇಳುತ್ತಾರೆ, ನಂತರದ ದಿನಗಳಲ್ಲಿ ಈ ಅಜಲ್ಲು ಸಿರ್ರಿಯವರನ್ನು ನಾನು ಕಂಡದ್ದು ಅತಿ ಮಂಕಾದ ರೀತಿಯಲ್ಲಾಗಿತ್ತು, ಶಾಕ್ ಹೊಡೆದ ಮನುಷ್ಯನ ರೀತಿಯಲ್ಲಾಗಿತ್ತು. ನಾನು ಕೇಳಿದ, ಗುರುಗಳೇ, ಎಷ್ಟೊಂದು ಆಕ್ಟಿವ್ ಆಗಿದ್ದೀರಿ ನೀವು, ಎಷ್ಟೊಂದು ಅದೇ ನಿಮ್ಮ ಮುಖದಲ್ಲಿ ಎಷ್ಟೊಂದು ಕಾಂತಿ ಇತ್ತು, ಎಷ್ಟೊಂದು ಸೌಂದರ್ಯವಿತ್ತು. ಈಗ ಮಂಕಾದ ರೂಪದಲ್ಲಿ ನೀವು ಕಾಣುತ್ತಾ ಇದ್ದೀರಾ, ಕಾರಣವೇನು? ಅಜಲ್ಲು ಸಿರ್ರಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಓ ಮಗನೇ, ನನ್ನ ಜೀವನದಲ್ಲಿ ಸುನ್ನತ್ತನ್ನು ಬಿಟ್ಟವನಲ್ಲ. ಒಂದು ದಿನ ಈ ಪರಸ್ಪರ ಕೈ ಬೆರಳುಗಳನ್ನು ಸೇರಿಸುವಂತಹ ಸುನ್ನತ್ತನ್ನು ಬಿಟ್ಟ ನನಗೆ ನಾನು ನಾಳೆ ಪರಲೋಕದಲ್ಲಿ ಅಲ್ಲಾಹನ ಪ್ರವಾದಿವರ್ಯರ ಮುಂದೆ ಯಾವ ರೀತಿ ನನ್ನ ಮುಖವನ್ನು ತೋರಿಸಲಿ? ಆ ಬೇಜಾರಿನಿಂದ ನಾನು ಅದೇ ಮಂಕಾಗಿ ಹೋಗಿದ್ದೇನೆ. ನನ್ನ ಮುಖದ ಕಾಂತಿ ಕುಂದಿ ಹೋಗಿದೆ. ಮುಫ್ಮಿನ್ಗಳೇ, ಸುನ್ನತ್ತುಗಳು ಬಿಟ್ಟ ವಿಚಾರದಲ್ಲಿ ನಮಗೆ ಖೇದವಾಗಿದೆಯಾ? ಇಮಾಮನ ಸುಬ್ಕಿ ರದಿಯಲ್ಲಾಹು ಅನ್ಹು ಅವರು ಹೇಳಿಲ್ಲವೇ, ಇಜ್ಅಲಿನ್ ನವಾಫಿಲ ಕಲ್ ಫರಾಯಿದ್, ನೀನು ತೆಗೆಯುವಂತಹ ಪ್ರತಿಯೊಂದು ಸುನ್ನತ್ತನ್ನು ನೀನು ಫರ್ಲಾಗಿ ಕಾಣಬೇಕು. ಯಾಕೆ? ಅದೇ ಅಲ್ ಫರ್ಲು ಮಿನ್ ಇಂದಿಲ್ಲಾಹ್, ಫರ್ಲಾದ ವಿಚಾರಗಳು ಅಲ್ಲಾಹನಿಂದಾದರೆ, ಅಸ್ಸುನ್ನತು ಮಿನ್ ಇಂದಿ ರಸೂಲಿಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸುನ್ನತ್ತುಗಳು ಅಲ್ಲಾಹನ ರಸೂಲರ ಭಾಗದಿಂದಾಗಿದೆ. ಓ ನನ್ನ ಮುಫ್ಮಿನಿಗಳೇ, ಸಹೋದರರೇ, ಸಹೋದರಿಯರೇ, ಅಲ್ಲಾಹನ ಮುಹಿಬ್ಬುಗಳನ್ನು ನಾವು ಹೇಳುತ್ತೇವೆ, ಅಲ್ಲಾಹನ ರಸೂಲರ ಸ್ನೇಹಿಗಳೆಂದು ಹೇಳುತ್ತೇವೆ. ಜೀವನದಲ್ಲಿ ಆ ಸುನ್ನತ್ತುಗಳನ್ನು ಫಾಲೋ ಮಾಡುತ್ತೇವೆಯಾ? ಪ್ರವಾದಿವರು ಇಷ್ಟಪಟ್ಟ ಸುನ್ನತ್ತುಗಳು ನಾವು ಮಾಡುತ್ತೇವೆ? ಮುಫ್ಮಿನಿಗಳೇ, ಅತಿ ಶಕ್ತವಾದ ಸುನ್ನತ್ತುಗಳಿಲ್ಲವೇ ನಮ್ಮ ದಿನದಲ್ಲಿ? ನಾವು ಎಲ್ಲ ಹೊತ್ತು ಬೆಳಗ್ಗೆ ಎದ್ದಾಗ ಸುಬಹಿ ನಮಾಜಿನ ಮುಂಚೆ ಮಾಡುವಂತಹ ರವಾತಿಬ್ ನಮಾಜುಗಳು ಎಷ್ಟೊಂದು ಮಹತ್ವವಿದೆ. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಆ ಬೆಳಗ್ಗಿನ ಆ ಸುಬಹಿ ಫರ್ದ್ ನಮಾಜ್ ಮಾಡುವುದಕ್ಕಿಂತ ಮುಂಚೆ ಮಾಡುವಂತಹ ಸುನ್ನತ್ ನಮಾಜ್ ಖೈರುಲ್ ಲಕ ಮಿನದ್ ದುನ್ಯಾ ವಮಾ ಫೀಹಾ, ಈ ಜಗತ್ತು ಮತ್ತು ಜಗತ್ತಲ್ಲಿರುವ ಸಕಲವು ನಿನ್ನ ಕೈಗೆ ತಂದು ಯಾರಾದರೂ ಕೊಡುವುದಾದರೆ, ಮತ್ತೊಂದು ಕೈಯಲ್ಲಿ ನಿನಗೆ 2 ರಕಾತ್ ರವಾತಿಬ್ ಸುನ್ನತ್ ನಮಾಜ್ ಕೊಡುವುದಾದರೆ ನಿನಗೆ ಅತ್ಯಂತ ಉಪಯುಕ್ತವಾಗುವಂತದ್ದು ಆ 2 ರಕಾತ್ ರವಾತಿಬ್ ನಮಾಜ್ ಆಗಿದೆ ಎಂದು ಹುಜೂರ್ ಅಕ್ರಮ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ರಂಜಾನ್ ಬರುತ್ತಾ ಇದೆ. ಇಜ್ಅಲಿನ್ ನವಾಫಿಲ ಕಲ್ ಫರಾಯಿದ್, ನಮ್ಮ ಸುನ್ನತ್ತುಗಳನ್ನು ಫರ್ದ್ಗಳನ್ನಾಗಿ ನಾವು ಕಾಣಬೇಕು.
ನಾನು ಹೇಳ್ತಾ ಇದ್ದೇನೆ ಮುಅ್ಮಿನೀಗಳೇ, ತದನಂತರ ಬರುವಂತಹ ಒಂದು 8 ಗಂಟೆಯ ಹೊತ್ತಿಗಿರುವಂತಹ ಸುನ್ನತ್ತಿದೆ ಸಲಾತುಲ್ ದುಹಾ. ಎಷ್ಟು ಮಹತ್ವ ಅದರ ಬಗ್ಗೆ ಹೇಳಿಕೊಟ್ಟರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನುಷ್ಯನಿಗೆ ಕೊಟ್ಟಂತಹ ಕೈಗಳಿಲ್ಲವೇ, ಕಾಲುಗಳಿಲ್ಲವೇ, ನಾಲಿಗೆ ಇಲ್ಲವೇ, ಕಣ್ಣುಗಳಿಲ್ಲವೇ, ಗಂಟುಗಳಿಲ್ಲವೇ, ಈ ಎಲ್ಲಾ ನಿಅಮತುಗಳು ಮನುಷ್ಯ ಎಲ್ಲಾ ದಿನ ಅನುಭವಿಸುವಾಗ ಅದಕ್ಕೆ ಒಂದು ಶುಕ್ರಾಗಿ ಅಲ್ಲಾಹನಿಗೆ ಹೇಳಬೇಡವೇ? ಅಲ್ಹಮ್ದುಲಿಲ್ಲಾಹ್ ಹೇಳಿದರೆ ತೀರುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನಿನಗೆ ಸಿಕ್ಕಂತಹ ಈ ನಿಅಮತಿದೆಯಲ್ಲವೇ, ಅನುಗ್ರಹವಿಲ್ಲವೇ, ಈ ಅನುಗ್ರಹಕ್ಕೆ ನೀನು 2 ರಕಾತ್ ದುಹಾ ನಮಾಜ್ ಎಲ್ಲಾ ದಿನ ನೀನು ಮಾಡುವುದಾದರೆ ಅಲ್ಲಾಹನಿಗೆ ನೀನು ಕೃತಜ್ಞತೆ ಅರ್ಪಿಸಿದಂತಹ ವ್ಯಕ್ತಿಯಾಗುತ್ತೀಯಾ? ಅಲ್ಲಾಹನ ಪಾಲನೆ ನಮ್ಮನ್ನು ಸೇರಿಸಲಿ. ಸಲಾತುಲ್ ದುಹಾ ಸಣ್ಣ ನಮಾಜ್ ಅಲ್ಲ. ನಿಮಗೆ ರಿಸ್ಕಿನಲ್ಲಿ ಬರಕತ್ತು ಬೇಕೇ, ಮನೆಯಲ್ಲಿ ಬರಕತ್ತು ಬೇಕೇ, ಹಣದಲ್ಲಿ ಬರಕತ್ತು ಬೇಕೇ, ನಮ್ಮ ಪರಿಸರದಲ್ಲಿ ಬರಕತ್ತು ಬೇಕೇ? ಸಲಾತುಲ್ ದುಹಾ ದಾಯಿಮ ಮಾಡಿರಿ. ಸಲಾತುಲ್ ದುಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಮಹತ್ವವನ್ನು ಹೇಳಿ 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 ಹೇಳಿದರು. ಲಾ ಯುಸಲ್ಲಿಲ್ ಮುನಾಫಿಕು ಸಲಾತುಲ್ ದುಹಾ. ಮುನಾಫಿಕಾದ ಮನುಷ್ಯನಿಗೆ ದುಹಾ ನಮಾಜ್ ಮಾಡಲು ಸಾಧ್ಯವಾಗುವುದಿಲ್ಲ. ದುಹಾ ನಮಾಜ್ ಮಾಡಲು ಸಾಧ್ಯವಾಗುವುದಿಲ್ಲ. ಅಲ್ಲಾಹನು ಕಾಪಾಡಲಿ. ಎಷ್ಟು ಮಂದಿ ಮಾಡಿದ್ದೀರಾ ಇವತ್ತು ದುಹಾ ನಮಾಜ್? ಕೈ ಎತ್ತಿ. ಇವತ್ತು ದುಹಾ ನಮಾಜ್ ಮಾಡಿದ ಓನ್ಲಿ 2%, 3%, 4%. ಅಲ್ಲಾಹ ನಮಗೆ ತೌಫೀಕ್ ನೀಡಲಿ. ನಾಳೆಯಿಂದ ಮಾಡಬೇಕು. ನಮ್ಮ ಆರೋಗ್ಯ, ನಮ್ಮ ರಿಸ್ಕ್, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಪರಿಸರ ಬರಕತ್ತಿನಿಂದ ತುಂಬಿ ತುಳುಕುತ್ತೆ. ಅಲ್ಲಾಹನ ಆ ರೀತಿ ಮಾಡಲಿ. ಒಳ್ಳೆಯ ನಿಯತ್ತಿನಿಂದ ದುಹಾ ನಮಾಜ್ ಮಾಡಬೇಕು. ಆ ದುಹಾ ನಮಾಜಿನ ಮೊದಲನೇ ರಕಾಯತಿನಲ್ಲಿ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಲಾ ಯಕ್ರഉಲ್ ಮುನಾಫಿಕು ಸೂರತುಲ್ ಕಾಫಿರೂನ್. ಮುನಾಫಿಕಾದ ಮನುಷ್ಯನಿಗೆ, ಹೃದಯದಲ್ಲಿ ಈಮಾನ್ನೊಂದಿಗೆ ಕಲಬೆರಕೆ ಇರುವಂತಹ ಮನುಷ್ಯನಿಗೆ, ಕಪಟಿಯಾದ ಮನುಷ್ಯನಿಗೆ ಸೂರತುಲ್ ಕಾಫಿರೂನ್ ಓದಲು ಸಾಧ್ಯವಾಗುವುದಿಲ್ಲ. ಒಬ್ಬ ಅಹ್ಲು ಸುನ್ನತಿ ವಲ್ ಜಮಾಅತಿನ ಮನುಷ್ಯನಿಗೆ, ಮುಅ್ಮಿನಾದ ಮನುಷ್ಯನಿಗೆ, ಸತ್ಯವಿಶ್ವಾಸಿಯಾದ ಮನುಷ್ಯನಿಗೆ, ಪ್ರವಾದಿವರಿರ ಮುಹಿಬ್ಬಾದ ಮನುಷ್ಯನಿಗೆ ದಿನದಲ್ಲಿ 5 ಬಾರಿ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ಒಂದು ಯಾವಾಗ? ಫಜರ್ ನಮಾಜಿನ ಮುಂಚೆ ಇರುವಂತಹ ರವಾತಿಬ್ ನಮಾಜ್. ಆ ನಮಾಜಿನ ಮೊದಲನೇ ರಕಾಯತಿನಲ್ಲಿ ಸೂರತುಲ್ ಫಾತಿಹಾ ಓದಿದ ನಂತರ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ನಂತರ ದುಹಾ ನಮಾಜಿನ 1ನೇ ರಕಾಯತಿನಲ್ಲಿ ವಜ್ಜಹತು ಸೂರತುಲ್ ಫಾತಿಹಾ ಓದಿದ ನಂತರ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ನಂತರ ಮಗರಿಬ್ ನಮಾಜಿನ ನಂತರ ಇರುವಂತಹ ರವಾತಿವಿಲ್ಲವೇ ಮುಅ್ಮಿನೀಗಳೇ, ಅದು ಶಕ್ತವಾದ ಸುನ್ನತ್ತಾಗಿದೆ. ಪ್ರವಾದಿವರಿಯರು ಜೀವನದಲ್ಲಿ ಒಂದು ದಿನವೂ ಕೂಡ ಬೆಳೆದಂತಹ ಸುನ್ನತ್ತಾಗಿದೆ. ಅತಿ ಮಹತ್ವವನ್ನು ಹೇಳಿದಂತಹ ಸುನ್ನತ್ತಾಗಿದೆ. ಆ ಸುನ್ನತ್ತಾದ ನಮಾಜಿನ ಮೊದಲನೇ ರಕಾಯತಿನಲ್ಲಿ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ನಂತರ ರಾತ್ರಿಯ ಕೊನೆಯ ನಮಾಜ್ ಇಲ್ಲವೇ ಮುಅ್ಮಿನೀಗಳ ವಿತ್ರ್ ನಮಾಜ್. ಆ ವಿತ್ರ್ ನಮಾಜಿನ 2ನೇ ರಕಾಯತಿನಲ್ಲಿ ಸೂರತುಲ್ ಕಾಫಿರೂನ್ ಓದಲು ಸುನ್ನತ್ತಿದೆ. ಅದೇ ರೀತಿ ಮುಅ್ಮಿನನಾದ ಮನುಷ್ಯ ಒಂದು ರಾತ್ರಿ ಮಲಗುವ ವೇಳೆ ಸೂರತುಲ್ ಕಾಫಿರೂನ್ ಓದಿ ಮಲಗಲು ಸುನ್ನತ್ತಿದೆ. ಸೂರತುಲ್ ಕಾಫಿರೂನ್ ಓದಿ ಮಲಗುವಂತಹ ಮನುಷ್ಯನಿಗೆ ಈಮಾನ್ ಇಲ್ಲದೆ ಇರುವಂತಹ ಮರಣ ಬರುವುದಿಲ್ಲ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂರತುಲ್ ಕಾಫಿರೂನ್ 4 ಬಾರಿ ಓದಿದರೆ ಕುರ್ಆನ್ ಫುಲ್ ಆಗಿ ಓದಿದಂತಹ ಪ್ರತಿಫಲವಿದೆ. ಅಲ್ಲಾಹನ ತೌಫೀಕ್ ನೀಡಲಿ. ಅಲ್ಲಾಹನ ತೌಫೀಕ್ ನೀಡಲಿ. ನಾನೀ ವಿಚಾರಗಳು ಹೇಳಲಿಕ್ಕಿರುವಂತಹ ಕಾರಣ ಕೇವಲ ಬೊಬ್ಬೆಟ್ಟು ಕೆಲವೊಂದು ಬಡಾಯಿಗಳು ಹೇಳಿ ಹೋದರೆ ಇಹ್ಸಾನ್ ವೆಲ್ಫೇರ್ ಅಸೋಸಿಯೇಷನ್ ಸಂಘಟಿಸಿದಂತಹ ಈ ಮಜ್ಲಿಸ್ ಅರ್ಥ ಆಗುತ್ತೆ. ನಾನು ಮಾತಾಡದ ಕಾರಣದಿಂದ ಯಾರಾದರೂ ಒಬ್ಬ ಅಮಲನ್ನು ಮಾಡುವಾಗ ಅಲ್ಹಮ್ದುಲಿಲ್ಲಾಹ್ ಅತಿ ದೊಡ್ಡ ವಿಜಯಕ್ಕೆ ಕಾರಣವಾಗಬಹುದು ಎಂಬ ವಿಶ್ವಾಸದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಅಲ್ಲಾಹನ ತೌಫೀಕ್ ನೀಡಲಿ. ನಮ್ಮ ಇಖ್ಲಾಸುಗಳನ್ನು ಅಲ್ಲಾಹನು ವರ್ಧಿಸಿಕೊಡಲಿ. ತಕ್ವಾಗಳನ್ನು ಅಲ್ಲಾಹನು ವರ್ಧಿಸಿಕೊಡಲಿ. ಮುಮಿನಿಗಳೇ, ರಂಜಾನ್ ಬರುತ್ತಾ ಇದೆ. ಆ ರಂಜಾನ್ ನಲ್ಲಿ ಸುಬ್ಹಾನಲ್ಲಾಹ್ ಪ್ರತ್ಯೇಕವಾದ ಸುನ್ನತ್ತಿದೆ, ತರಾವೀಹ್ ನಮಾಜ್. ಆ ತರಾವೀಹ್ ನಮಾಜಿನ ಮಹತ್ವವೇನು? ಸಯ್ಯಿದುನಾ ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ರವರು ತರಾವೀಹ್ ನಮಾಜನ್ನು ಮದೀನಾದ ಮಸೀದಿಯಲ್ಲಿ ಇಮಾಮ್ ಜಮಾಅತ್ ಆಗಿ ನಿರ್ವಹಿಸಲು ಆಜ್ಞಾಪನೆಯನ್ನು ಕೊಟ್ಟರು.
ಆ ಮೂಲಕ ತರಾವೀಹ್ ನಮಾಜ್ ಜಗತ್ತಿನಲ್ಲಿ ಜಮಾತಾಗಿ ಅದೇ ನಮಾಜ್ ಮಾಡಲು ಪ್ರಾರಂಭವಾಯಿತು. ಆ ತರಾವೀಹ್ ನಮಾಜಿನ ಕಾರಣಕ್ಕೆ ತರಾವೀಹ್ ನಮಾಜ್ ಜಮಾತಾಗಿ ನಿರ್ವಹಿಸಲು ಕಾರಣಕರ್ತರಾದ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರಿಗೆ ಸ್ವಹಾಬತ್ತುಗಳು ದುಆ ಮಾಡುತ್ತಾ ಇದ್ದರು. ನವ್ವರಲ್ಲಾಹು ഖബറ ಉಮರ ಕಮಾ ನವ್ವರ ಮಸಾಜಿದನಾ ಬಿತ್ತರಾವೀಹ್. ಉಮರ್ ರಲಿಯಲ್ಲಾಹು ಅನ್ಹು ಅವರ ഖബರನ್ನು ಅಲ್ಲಾಹನೇ ನೀನು ಪ್ರಕಾಶಮಯಗೊಳಿಸು. ಕಾರಣ ನಿನ್ನ ಮಸೀದಿಗಳನ್ನು ತರಾವೀಹ್ ನಮಾಜುಗಳ ಮೂಲಕ ಪ್ರಕಾಶಭರಿತವಾಗಿ ಮಾಡುವಂತೆ ಮಾಡಿದಂತಹ ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಸಯ್ಯಿದುನಾ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು. ಅದರ ಮಹತ್ವವೇನು? ಮನ್ ಕಾಮ ವಸಾಮ ರಮದಾನ ಗಫಿರ ಲಹು ಮಾ ತಕದ್ದಮ ಮಿನ್ ದಮ್ಮಿಹಿ. ತರಾವೀಹ್ ನಮಾಜ್ ಮಾಡಿ ಎದ್ದೇಳಿ ಬರುವಾಗ ಗತಕಾಲದಲ್ಲಿ ಮಾಡಿದಂತಹ ಪಾಪಗಳು ಮನ್ನಿಸಲ್ಪಟ್ಟಿತು. ಅಲ್ಲಾಹನ ತೌಫೀಕ್ ನೀಡಲಿ. ಸ್ಪೀಡ್ ಆಗಿ ಮಾಡಿ ಹರಕೆ ತೀರಿಸುವುದಲ್ಲ, ಮಾಡುವಂಥದ್ದು ಸಣ್ಣದಾದರೂ ಚಿಕ್ಕದಾದರೂ ಮಾಡುವಂಥದ್ದು ಅದರ ಕ್ರಮದಲ್ಲಿ ಮಾಡಬೇಕು, ಅದರ ಅಚ್ಚುಕಟ್ಟಿನಲ್ಲಿ ಮಾಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಲ್ಲವೇ, ನೀನು ಮಾಡುವುದು ಚಿಕ್ಕದಾದರೂ ಮಾಡುವಂಥದ್ದು ಅಚ್ಚುಕಟ್ಟಾಗಿದ್ದರೆ ಅದಾಗಿದೆ ಅಲ್ಲಾಹನ ಬಳಿ ಅತ್ಯುತ್ತಮವಾದಂತಹ ಇಬಾದತ್. ಅಲ್ಲಾಹನ ತೌಫೀಕ್ ನೀಡಲಿ. ಒಂದು ಸೂತ್ರವನ್ನು ನಾನು ಹೇಳ್ತಾ ಇದ್ದೇನೆ, ಇಜ್ಅಲಿನ್ ನವಾಫಿಲ ಕಲ್ ಫರಾಯಿದ್. ನಿಮ್ಮ ಸುನ್ನತುಗಳನ್ನು ಫರ್ದಿನ ರೀತಿಯಲ್ಲಿ ನೀವು ಮಾಡಲು ಪ್ರಯತ್ನ ಪಡಬೇಕು. ರಂಜಾನ್ ಬರುವಾಗ, ರಂಜಾನ್ ಅಂದರೆ ನಾವು ಸಾಧಾರಣ ಕೇಳಿ ಬರುವಂತಹ ಒಂದು ವಿಚಾರವಿದೆ, ಒಂದು ಫರ್ದ್ ಮಾಡಿದರೆ 70 ಫರ್ದ್ ನಿರ್ವಹಣೆ ಮಾಡಿದಂತಹ ಪ್ರತಿಫಲ, ಒಂದು ಸುನ್ನತ್ತು ಮಾಡಿದರೆ ಒಂದು ಫರ್ದ್ ಮಾಡಿದಂತಹ ಫಲ ಅಲ್ವಾ? ಇವತ್ತು ನಾನು ಹೇಳಲಿಕ್ಕಿರುವಂತಹ ಸೂತ್ರ ಏನೆಂದರೆ, ಈ ಸುನ್ನತ್ತುಗಳನ್ನು ಕೂಡ ನಾವು ಫರ್ದ್ ಮಾಡಿ ಆ ಫರ್ದ್ಗಳ ಮೂಲಕ 70 ತೆಗೆಯುವಂತಹ ಪ್ರಯತ್ನ ಮಾಡಬೇಕು. ಅದು ಯಾವ ರೀತಿ? ನಾನು ಹೇಳಿದಂತಹ ರವಾತಿಬ್ ನಮಾಜ್, ನಾನು ಹೇಳಿದಂತಹ ಲುಹಾ ನಮಾಜ್, ನಾನು ಹೇಳಿದಂತಹ ತರಾವೀಹ್ ನಮಾಜ್, ರಮಲಾನ್ನ 1ನೇ ಪ್ರಭಾತ ಆಗುವಾಗ ರಮಲಾನ್ನ ಚಂದಿರ ಕಂಡಿತು ಅಂತ ಕೇಳಿದರೆ ಅವತ್ತು ರಾತ್ರಿಯಿಂದ ತರಾವೀಹ್ ರಮಲಾನ್ನ ತರಾವೀಹ್ ನಮಾಜಿಗೆ ನಿಂತರೆ ಅಲ್ಹಮ್ದುಲಿಲ್ಲಾಹ್ കോട്ടേശ്വര തങ്ങൾ ഉസ്താദിനെ സമ്മാനം ചെയ്യാൻ അല്ലാഹു തആല തങ്ങൾ ഉസ്താദിന് ദീർഘായുസ്സും ആഫിയത്തും നൽകി അനുഗ്രഹിക്കട്ടെ. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ വലില്ലാഹിൽ ഹംദ്. ಅವತ್ತಿನ ತರಾವೀಹ್ ನಮಾಜ್ ಮಾಡುವಾಗ ನಾಲಿಗೆಯಲ್ಲಿ ನಾವು ಹೇಳಬೇಕು, ರಮಲಾನ್ 1ರ ಇವತ್ತಿನ ರಾತ್ರಿಯ ಈ ತರಾವೀಹ್ ನಮಾಜ್ 20 ರಕಾತು ಕೂಡ ಅಲ್ಲಾಹನಿಗೆ ಬೇಕಾಗಿ ನಾನು ಮಾಡಲು ಹರಕೆ ಮಾಡಿದೆ, ನೇರ್ಚೆ ಮಾಡಿದೆ. ಈ ನೇರ್ಚೆ ಮಾಡಿ 20 ರಕಾತ್ ತರಾವೀಹ್ ನಮಾಜ್ ಮಾಡುವಾಗ ಅದು ಮಾಡಲು ಕಡ್ಡಾಯವಾಯಿತು. ಇನ್ನು ನಾವು ಮಾಡುವಂತಹ ತರಾವೀಹ್ ನಮಾಜ್ ಕಡ್ಡಾಯವಾದ ತರಾವೀಹ್ ನಮಾಜ್, ಸುನ್ನತ್ತಾದದ್ದಲ್ಲ. ಕಡ್ಡಾಯವಾದ ತರಾವೀಹ್ ನಮಾಜ್ 20 ರಕಾತ್ ನಾವು ಮಾಡುವಾಗ 20 ಗುಣಿಸಿ 70 1400 ರಕಾತ್ ನಮಾಜ್ ಮಾಡಿದಂತಹ ಪ್ರತಿಫಲವಿದೆ. ಅಲ್ಲಾಹನ ತೌಫೀಕ್ ನೀಡಲಿ. ರವಾತಿಬ್ ನಮಾಜ್ಗಳು ಅದನ್ನು ಕೂಡ ನಾವು ಏನು ಮಾಡಬೇಕು? ಅವತ್ತಿನ ಝುಹುರ್ನ ರವಾತಿಬ್ ನಮಾಜ್ 4 ರಕಾತ್ ನಿರ್ವಹಿಸುವುದಕ್ಕಿಂತ ಮುಂಚೆ ನನ್ನ ನಾಲಿಗೆಯಲ್ಲಿ ಹೇಳಬೇಕು, ಇವತ್ತಿನ ಝುಹುರ್ನ ಮುಂಚೆ ಇರುವಂತಹ 4 ರಕಾತ್ ರವಾತಿಬ್ ನಮಾಜ್ ನಾನು ಅಲ್ಲಾಹನಿಗೆ ಬೇಕಾಗಿ ಹರಕೆ ಮಾಡಿದೆ, ನೇರ್ಚೆ ಮಾಡಿದೆ. ನೇರ್ಚೆ ಮಾಡಿ ನಮಾಜ್ ಮಾಡುವಾಗ ಆ ನಮಾಜುಗಳು ಕಡ್ಡಾಯವಾಗಿ ಬಿಡುತ್ತೆ. ಒಂದು ಕಡ್ಡಾಯ ರಮಲಾನ್ನಲ್ಲಿ ಮಾಡಿದರೆ 70 ಕಡ್ಡಾಯಗಳು ಮಾಡಿದಂತಹ ಫಲ. ಸುನ್ನತ್ತುಗಳನ್ನು ಫರ್ದನ ರೀತಿಯಲ್ಲಿ ನೀನು ಮಾಡಬೇಕು, ನಿನ್ನ ಮನಸಾರ ನೀನು ಅದನ್ನು ಒಪ್ಪಿಕೊಳ್ಳಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಎಷ್ಟು ಸುನ್ನತ್ತುಗಳಿದೆ ಮಾಡಲಿಕ್ಕೆ, ಅಲ್ಲಾಹನ ತೌಫೀಕ್ ನೀಡಲಿ. ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಸುನ್ನತ್ತುಗಳು ಯಾವಾಗ ಕಮ್ಮಿಯಾಗುತ್ತೆ? ಯಾವಾಗ ಕಮ್ಮಿಯಾಗುತ್ತೆ? ಪ್ರವಾದಿಯವರೊಂದಿಗಿರುವಂತಹ ಸ್ನೇಹಗಳು, ಸಂಬಂಧಗಳು ಕಮ್ಮಿಯಾಗುವಾಗ ನಮಗೆ ಸುನ್ನತ್ತುಗಳೊಂದಿಗಿರುವಂತಹ ವ್ಯಾಮೋಹಗಳು ಕಮ್ಮಿಯಾಗುತ್ತೆ. ಆ ಸುನ್ನತ್ತುಗಳು ಕಮ್ಮಿಯಾಗುತ್ತಾ ಬರುತ್ತೆ. ಅಂತ್ಯ ದಿನದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿಕೊಟ್ಟರು. ಒಂದು ದಿನ ಬರಲಿಕ್ಕಿದೆ, ನನ್ನ ಉಮ್ಮತ್ತಿನಲ್ಲಿ ಅವತ್ತು ಯಾರಾದರೂ ನನ್ನ ಸುನ್ನತ್ತನ್ನು ಸಜೀವಗೊಳಿಸಿದರೆ ಆತನಿಗೆ ಸಿಗುವಂತಹ ಫಲವೇನು ಗೊತ್ತೇ? 100 ರಕ್ತ ಸಾಕ್ಷಿಗಳ ಫಲವನ್ನು ನಾಳೆ ಆಖರದಲ್ಲಿ ಅಲ್ಲಾಹನು ಕೊಡಲಿಕ್ಕಿದ್ದಾನೆ.
ಯಾಕೆ ಆ ರೀತಿ ಪ್ರವಾದಿವರ್ಯರು ಹೇಳಿದರು? ಪ್ರವಾದಿವರ್ಯರಿಗೆ ಗೊತ್ತಿದೆ, ಅಂತ್ಯ ದಿನವಾಗುವಾಗ, ಆ ಕಾಲಗಳು ಸನ್ನಿಹಿತವಾಗುವಾಗ ಪ್ರವಾದಿವರ್ಯರ ಸುನ್ನತಿನೊಂದಿಗಿರುವಂತಹ ಬಂಧಗಳು ಕಳಚಿಕೊಂಡು ಬರುತ್ತೆ. ಮಸೀದಿಗಳಿಗೆ ಕಮ್ಮಿ ಇಲ್ಲ, ಮದರಸಾಗಳಿಗೆ ಕಮ್ಮಿ ಇಲ್ಲ, ಕುರ್ಆನ್ಗಳಿಗೆ ಕಮ್ಮಿ ಇಲ್ಲ, ಮುಸಹಬ್ಗಳಿಗೆ ಕಮ್ಮಿ ಇಲ್ಲ, ಸುಬ್ಹಾನಲ್ಲಾಹ್ ಸೌಕರ್ಯಗಳಿಗೆ ಕಮ್ಮಿ ಇಲ್ಲ. ಆದರೆ ಕುರ್ಆನ್ ಓದುವವರಿಯಲ್ಲಿ, ಓ ನನ್ನ ಸಹೋದರರೇ ಸಹೋದರಿಯರೇ, ಎಲ್ಲಾ ಮಗರಿಬ್ ನಮಾಜಿನ ಬಳಿಕ ನಮ್ಮ ನಾಳೆ ಆಖರತ್ತಿನ ಜೀವನ ರಕ್ಷೆ ಹೊಂದಬೇಡವೇ? ಅದು ಅನಂತವಾದ ಜೀವನವಾಗಿದೆ, ಎಟರ್ನಲ್ ಲೈಫ್ ಆಗಿದೆ. ನಂತರ ಒಂದು ಮರಣವಿಲ್ಲ. ಮರಣವಿಲ್ಲದ ಜೀವನಕ್ಕೆ ಸುಖವಾದ ಜೀವನ ಬೇಕೇ? ಈ ಜಗತ್ತಿನ ಸುಖವಾದ ಜೀವನಕ್ಕೆ ಬೇಕಾಗಿ ಗಲ್ಫ್ನಲ್ಲಿ ಹೋಗಿ, ವಿದೇಶ ರಾಷ್ಟ್ರಗಳಲ್ಲಿ ಹೋಗಿ ತಮ್ಮ ಆಯುಷ್ಯವನ್ನು ಮುಗಿಸುವವರು ಎಷ್ಟು ಮಂದಿ ಇದ್ದಾರೆ? ಈ ಜಗತ್ತಿನ ಸಣ್ಣ ಸುಖಗಳಿಗೆ ಬೇಕಾಗಿ ತಮ್ಮ ಆರೋಗ್ಯಗಳನ್ನು ಖರ್ಚು ಮಾಡುವ ಮಂದಿ ಎಷ್ಟು ಇದ್ದಾರೆ? ಈ ಜಗತ್ತಿನ ಕೆಲವು ಸೌಕರ್ಯಗಳಿಗೆ ಬೇಕಾಗಿ ಎಲ್ಲವನ್ನು ತೊರೆದು ಹೋಗುವಂತಹ ಮನುಷ್ಯರೆಷ್ಟಿದ್ದಾರೆ? ಆದರೆ ಕೇಳಲ, ನಾಳೆ ಆಖರತ್ತಿಗೆ ಬೇಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ? ಕಳೆದ ವರ್ಷಗಳಲ್ಲಿ ಔಲಿಯಾಗಳು ಕಳೆದು ಹೋದರು, ಮಹಾತ್ಮರುಗಳು ಕಳೆದು ಹೋದರು, ಅಂಬಿಯಾಗಳು ಕಳೆದು ಹೋದರು. ಅವರೆಲ್ಲರ ಟಾರ್ಗೆಟ್ ಒಂದೇ ಆಗಿತ್ತು, ಜಗತ್ತಲ್ಲ ಆಖರವಾಗಿತ್ತು. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಸ್ವಹಾಬತ್ತು ಕೇಳಿದರು, ಓ ಪ್ರವಾದಿವರ್ಯರೇ, ನೀವು ಮಲಗಿದ್ದಲ್ಲಿಂದ ಹೇಳುವಾಗ ನಿಮ್ಮ ಶರೀರದ ಬೆನ್ನಿನ ಭಾಗದಲ್ಲಿ ಆ ಮಡಲಿನ ಅಚ್ಚುಗಳು ಕಾಣುತ್ತಾ ಇದೆಯಲ್ಲವೇ? ತೆಂಗಿನ ಗರಿಗಳ ಅಚ್ಚುಗಳು ಕಾಣುತ್ತಾ ಇದೆಯಲ್ಲವೇ? ನಿಮಗೊಂದು ಬೆಡ್ ನಾವು ರೆಡಿ ಮಾಡಿ ಕೊಡಲೇ? ಸುಬ್ಹಾನಲ್ಲಾಹ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮಾತು ನನಗೂ ಮತ್ತು ನನ್ನ ದುನಿಯಾಗೆ ಏನು ಸಂಬಂಧವಿದೆ? ನಾನು ಆಖರಕ್ಕೆ ಬೇಕಾಗಿ ಜೀವನ ಮಾಡುವವನು, ದುನಿಯಾವನ್ನು ಆಸೆ ಇಟ್ಟವನಲ್ಲ. ದುನಿಯಾ ಒಂದು ವೇಳೆ ನನಗೆ ಬೇಕಾಗಿದ್ದರೆ ಈ ಉಹುದ್ ಪರ್ವತವಿದೆ ಎಲ್ಲವೇ? ಇದನ್ನು ಸ್ವರ್ಣವಾಗಿ ಮಾಡುವಂತಹ ತಾಕತ್ತಿದೆ. ಕಾರಣ ಈ ಜಗತ್ತಿನಲ್ಲಿರುವ ಸಕಲ ಚಿನ್ನಗಳು, ಬೆಳ್ಳಿಗಳು, ವಜ್ರಗಳು, ಪ್ಲಾಟಿನಂಗಳು, ಎಲ್ಲಾ ಲೋಹಗಳು ಉಂಟಾದದ್ದು ಪ್ರವಾದಿವರರಿಂದಾಗಿದೆ. ಆದರೆ ಪ್ರವಾದಿವರಿಗೆ ಯಾವುದು ಕೂಡ ಬೇಡ, ಕಾರಣ ದುನಿಯಾದೊಂದಿಗೆ ವ್ಯಾಮೋಹವಿಟ್ಟವರಲ್ಲ. ಇನ್ನ ಲಿಲ್ಲಾಹಿ ಇಬಾದನ್ ಫುತನಾ ವತಲ್ಲಖು ದುನ್ಯಾ ವಖಾಫುಲ್ ಫಿತನಾ. ಈ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿಮತಿಯಾದ ಮನುಷ್ಯರಿದ್ದಾರೆ, ಹೆಂಗಸರಿದ್ದಾರೆ. ಅವರ ಗುಣಗಳೇನು ಗೊತ್ತೇ? ಈ ಜಗತ್ತಿನ ವ್ಯಾಮೋಹಗಳಿಗೆ ತ್ವಲಾಕ್ ಹೇಳಿದಂತಹ ಮನುಷ್ಯರು. ಆದ್ದರಿಂದಲೇ ಮಿಸ್ರಿನ ರಾಜಬೀದಿಗಳಲ್ಲಿ ಅಲ್ ಮೈಮೂನತುಲ್ ಮಿಸ್ರಿಯ ಹಾಡಿದಂತಹ ಹಾಡುಗಳಿತ್ತು. ಎಲ್ಲರೂ ನಿದ್ದೆಯಿಂದ ಗೊರಕೆ ಹೊಡೆಯುವಾಗ ಮೈಮೂನತುಲ್ ಮಿಸ್ರಿಯ ಆಡುವಂತಹ ಹಾಡಿತ್ತು. ಅಜಬಲ್ಲಿಲ್ ಮುಹಿಬ್ಬಿ ಕೈಫ ಯನಾಮು. ಅದೇ ಈ ಜಗತ್ತಿನಲ್ಲಿ ಅಲ್ಲಾಹನ ಸ್ನೇಹಿಗಳಿಗೆ ಯಾವ ರೀತಿ ನಿದ್ದೆ ಮಾಡಲು ಸಾಧ್ಯ? ವಕುಲ್ಲು ನೌಮಿನ್ ಅಲಲ್ ಮುಹಿಬ್ಬಿ ಹರಾಮು. ಅಲ್ಲಾಹನ ಬಗ್ಗೆ ಸಣ್ಣದಾದ ಹೆದರಿಕೆ ಇರುವ, ಅಲ್ಲಾಹನ ಬಗ್ಗೆ ಮಹಬ್ಬತ್ ಇರುವಂತಹ ಮನುಷ್ಯರಿಗೆ, ಮನಸ್ಸುಗಳಿಗೆ ಖಂಡಿತವಾಗಿಯೂ ರಾತ್ರಿಯಲ್ಲಿ ಸಂಪೂರ್ಣವಾಗಿ ನಿದ್ದೆ ಮಾಡಲು ಸಾಧ್ಯವಿಲ್ಲ. ಮೈಮೂನತುಲ್ ಮಿಸ್ರಿಯ ಹಾಡಿದಂತಹ ಹಾಡು. ನಫೀಸತುಲ್ ಮಿಸ್ರಿಯ ರದಿಯಲ್ಲಾಹು ಅನ್ಹಾ ರವರು ಮರಣದ ಮುಂಚೆ ಒಂದು ಗೋರಿಯನ್ನು ತೋಡಿಟ್ಟರು. ಆ ಗೋರಿಯಲ್ಲಿ ಕೂತುಕೊಂಡು 4000 ಖತಮ್ಗಳು ಓದಿದರು. ಯಾತಕ್ಕೆ ಬೇಕಾಗಿ? ನಾಳೆ ಪರಲೋಕದಲ್ಲಿ ಅಲ್ಲಾಹನ ರಸೂಲರ ಒಂದು ಮಂದಹಾಸಕ್ಕೆ ಬೇಕಾಗಿ, ಅವರ ಮುಗುಳ್ನಗೆಗೆ ಬೇಕಾಗಿ 4000 ಖತಮ್ಗಳನ್ನು ತೀರಿಸಿದಂತಹ ಮಹಿಳಾಮಣಿ ನಫೀಸತುಲ್ ಮಿಸ್ರಿಯ ರದಿಯಲ್ಲಾಹು ಅನ್ಹಾ. ಇವತ್ತು ನಮ್ಮ ಮನೆಯಲ್ಲಿ ಮುಸಹಬ್ಗಳಿಗೆ ಬರವಿದೆಯಾ? ಸೌಕರ್ಯಗಳಿಗೆ ಬರವಿದೆಯಾ? ಫ್ಯಾನ್ಗಳಿಗೆ, ಲೈಟ್ಗಳಿಗೆ ಬರವಿದೆಯಾ? ಒಂದು ಕಾಲದಲ್ಲಿ ಫ್ಯಾನ್ಗಳಿರಲಿಲ್ಲ, ಲೈಟ್ಗಳಿರಲಿಲ್ಲ. ಮನೆಯಲ್ಲಿದ್ದಂತಹ ಮುಸಹಬ್ಗಳು ಹರಿದು ಹೋದಂತಹ ಒಂದೇ ಒಂದು ಮುಸಹಬ್. ಆ ಮುಸಹಬ್ ಅನ್ನು ಹಿಡಿದುಕೊಂಡು ಎಷ್ಟು ಮಹಿಳಾಮಣಿಗಳು ಸೂರತುಲ್ ಮುಲ್ಕ್ ಓದುತ್ತಾ ಇದ್ರು, ಸೂರತುಲ್ ವಾಕಿಯಾ ಓದುತ್ತಾ ಇದ್ರು, ಸೂರತು ಸಜದಾ ಓದುತ್ತಾ ಇದ್ರು. ಒಂದು ಕಬರ್ನ ಶಿಕ್ಷೆಯಿಂದ ರಕ್ಷೆ ಮಾಡುವಂತಹ ಸೂರತ್, ಮತ್ತೊಂದು ದಾರಿದ್ರ್ಯದಿಂದ ಮುಕ್ತಿ ಮಾಡುವಂತಹ ಸೂರತ್, ಮತ್ತೊಂದು ಮರಣ ಹೊಂದುವಾಗ ನಮಗೆ ಈಮಾನ್ ಕೊಡುವಂತಹ ಸೂರತು ಸಜದಾ. ಅಲ್ಲಾಹನ ತೌಫೀಕ್ ನೀಡಲಿ. ಆ ಪವಿತ್ರವಾದ ಕುರ್ಆನ್ ಹೃದಯ ಸೂರತ್ ಯಾಸೀನ್ ಎಷ್ಟು ಮಂದಿ ಓದುವರಿದ್ದಾರೆ? ಓ ಮುಮಿನಿಗಳೇ, ಸ್ವಹಾಬಿಗಳು ಮನೆಯಿಂದ ಹೊರಬರಬೇಕಾದರೆ ಕುರ್ಆನ್ ಓದದೆ ಒಂದು ದಿನ ಹೊರಬಂದರೆ ಸ್ವಹಾಬತ್ತುಗಳು ಆ ದಿನವನ್ನು ಶನಿಯಾಗಿ ಕಾಣುತ್ತಾ ಇದ್ದರು, ಆ ದಿನವನ್ನು ನಹಸಾಗಿ ಕಾಣುತ್ತಾ ಇದ್ದರು. ಅವತ್ತು ಪ್ರತ್ಯೇಕವಾದ ಕೆಲಸವನ್ನು ಮಾಡುತ್ತಾ ಇರಲಿಲ್ಲ. ಕಾರಣ ಇವತ್ತಿನ ದಿನ ನಾನು ಬೆಳಗ್ಗೆ ಆದರೆ ಕುರ್ಆನ್ ಓದಿಲ್ಲ ಎಂದಾಗಿತ್ತು.
ಇಮಾಮ್ ನವವಿ ರದಿಯಲ್ಲಾಹು ಅನ್ಹು ಅವರು ಹೇಳಿಲ್ಲವೇ, ಓ ಮನುಷ್ಯರೇ, ನಿಮಗೆ ಕುರ್ಆನ್ ಓದಲು ಸಾಧ್ಯವಾಗದಂತಹ ಸಮಯಗಳು ಬಂದರೂ ಕೂಡ, ಮಹಿಳೆಯರಿಗೆ ಕುರ್ಆನ್ ಓದಲು ಸಾಧ್ಯವಾಗದಂತಹ ಸಮಯಗಳು ಬಂದರೂ ಕೂಡ ಕಲ್ಬಿನಿಂದ ಕುರ್ಆನ್ ಓದಬೇಕು. ಕಾರಣ ಕುರ್ಆನಿಂದ ಬಂಧವನ್ನು ಮುರಿದುಕೊಳ್ಳಬಾರದು. ಕುರ್ಆನ್ ಓದುವಂತಹ ಮನೆಗಳು ಖೈರ್ ಬರಕತ್ತಿನಿಂದ ತುಂಬಿ ತುಳುಕುವ ಮನೆಗಳೆಂದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕುರ್ಆನ್ ಓದದ ಮನೆಗಳು ಸಂಕುಚಿತವಾದ ಮನೆಗಳು, ಕುರ್ಆನ್ ಓದದ ಮನೆಗಳು ಪರಸ್ಪರ ಹಗೆ ವೈಷಮ್ಯಗಳಿರುವಂತಹ ಮನೆಗಳು, ಕುರ್ಆನ್ ಓದದ ಮನೆಗಳು ಯಕುಲ್ಲು ಖೈರುಹು ವ ಯಕ್ಸುರು ಶರ್ರುಹು. ಆ ಮನೆಯಲ್ಲಿ ಖೈರುಗಳು ಕಮ್ಮಿ ಆಗುತ್ತೆ, ಆ ಮನೆಯಲ್ಲಿ ಶರ್ರುಗಳು ಜಾಸ್ತಿ ಆಗುತ್ತೆ. ಅಲ್ಲಾಹನು ಕಾಪಾಡಲಿ. ಒಂದು ಘಟನೆ ಹೇಳಿ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಆ ಪ್ರವಾದಿಯವರ ಮಹಬ್ಬತ್ ನಮಗೆ ಬೇಕು, ಅಲ್ಲಾಹನ ಮಹಬ್ಬತ್ ನಮಗೆ ಬೇಕು. ಅದಕ್ಕೆ ಬೇಕಾಗಿ ದಿನಗಟ್ಟಲೆ ಪ್ರಾರ್ಥಿಸಬೇಕು, ಪ್ರತಿಯೊಂದು ನಮಾಜುಗಳ ಹಿಂದೆ ಪ್ರಾರ್ಥಿಸಬೇಕು. ಆ ಮಹಬ್ಬತ್ತುಗಳು ತಟ್ಟಬೇಕಾದ ಸ್ಥಳದಲ್ಲಿ ತಟ್ಟಿದರೆ ನಾವೆಲ್ಲರೂ ಕೂಡ ಈಮಾನ್ನೊಂದಿಗೆ ಮರಣ ಹೊಂದಬಹುದು. ನಾಳೆ ಪರಲೋಕದಲ್ಲಿ ಅಲ್ಲಾಹನ ರಸೂಲರೊಂದಿಗೆ ಒಂದುಗೂಡಬಹುದು. ಅಲ್ಲಾಹನ ನೀನು ತೌಫೀಕ್ ನೀಡಬೇಕು ಅಲ್ಲಾಹ್. ಆ ರೀತಿ ಆಗ್ರಹಿಸಿದ ಮಹಾತ್ಮರಷ್ಟು ಮಹಾತ್ಮರಾದ ಸೌಬಾನ್ ರದಿಯಲ್ಲಾಹು ಅನ್ಹು ಯಾವತ್ತು ಮದೀನಾದ ಮಸೀದಿಗೆ ಬಂದು ಪ್ರವಾದಿಯವರ ಮುಖ ನೋಡಿ ಹಿಂದಿರುಗಿ ಹೋಗುತ್ತಾ ಇದ್ದರು. ಈ ಸೌಬಾನ್ ರವರ ಬರುವಿಕೆ ಹೋಗುವಿಕೆ ಜಾಸ್ತಿಯಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಅಬಿಕ ಮರದುನ್ ಯಾ ಸೌಬಾನ್, ಸೌಬಾನ್ ನಿಮಗೆ ಏನಾದರೂ ರೋಗವಿದೆಯಾ, ಅನಾರೋಗ್ಯವಿದೆಯಾ? ಸೌಬಾನ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಯಾ ರಸೂಲಲ್ಲಾಹ್, ನನ್ನ ಶರೀರದಲ್ಲಿ ಶಾರೀರಿಕವಾಗಿ ದೈಹಿಕವಾಗಿ ಒಂದು ರೋಗವೂ ಕೂಡ ಇಲ್ಲ, ಆದರೆ ಒಂದು ಚಿಂತೆ ನನ್ನ ಮನದಲ್ಲಿ ಮೂಡಿದೆ. ಆ ಚಿಂತೆ ಬಹಳ ದಟ್ಟವಾಗಿದೆ. ಏನು ಸೌಬಾನ್? ಸೌಬಾನ್ ರದಿಯಲ್ಲಾಹು ಅನ್ಹು ಅವರು ಪ್ರವಾದಿಯವರ ಮುಂದೆ ಹೇಳಿದರು, ಓ ಪ್ರವಾದಿವರಿಯರೇ, ಸಂಕಟಗಳು ಬಂದಾಗ, ಸಂಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನಿಮ್ಮ ಮುಖ ನೋಡಿ ನಾನು ಹೋಗುತ್ತೇನೆ. ಏನೊಂದು ಸಮಾಧಾನ, ಏನೊಂದು ಸ್ನೇಹ, ಏನೊಂದು ಅನುಭೂತಿ, ಏನೊಂದು ಮಾಧುರ್ಯ ನನಗೆ ಸಿಗುತ್ತೆ. ಈ ಜಗತ್ತಿನಲ್ಲಿ ನನ್ನ ಎಲ್ಲಾ ಸಾಂತ್ವನವು, ನನ್ನ ಎಲ್ಲಾ ಪ್ರೀತಿಯು, ನನ್ನ ಎಲ್ಲಾ ಮಾಧುರ್ಯವು, ನನ್ನ ಎಲ್ಲಾ ಅನುಭೂತಿಯು ನೀವಾಗಿದ್ದೀರಾ. ಓ ಪ್ರವಾದಿವರಿಯರೇ, ಅದೇ ವೇಳೆ ಒಂದು ವೇಳೆ ನಾನು ಮರಣ ಹೊಂದಿ ಹೋದರೆ, ನೀವು ಮರಣ ಹೊಂದಿ ಹೋದರೆ, ನಾಳೆ ಪರಲೋಕದಲ್ಲಿ ನಾವೆಲ್ಲರೂ ಹಾಜರಾದರೆ, ಓ ಪ್ರವಾದಿವರಿಯರೇ, ನೀವು ಮೊದಲನೆಯ ಲೈನ್ನಲ್ಲಿ ನಿಂತುಕೊಂಡು ನೀವು ಸ್ವರ್ಗವನ್ನು ಉದ್ಘಾಟನೆ ಮಾಡಿ ಸ್ವರ್ಗಕ್ಕೆ ಹೋದರೆ, ಸ್ವರ್ಗದ ಮೇಲಂತಸ್ತಿನಲ್ಲಿ ನೀವಿರುತ್ತೀರಾ. ಅದೇ ವೇಳೆ ಪಾಪಿಯಾದ ಸೌಬಾನ್ ಅತಿ ಇಕ್ಕಳ ಅಂತಸ್ತಿನಲ್ಲಿರಬೇಕಾದ ಅವಸ್ಥೆಯಲ್ಲವೇ? ಅಲ್ಲಿ ತಮ್ಮನ್ನು ಕಾಣಲು ಭಾಗ್ಯವಿಲ್ಲವಲ್ಲವೇ? ಸೌಬಾನ್ ರದಿಯಲ್ಲಾಹು ಅನ್ಹು ಅವರ ಉತ್ತರ ಕೇಳಿದಾಗ ಪ್ರವಾದಿಯವರ ಮನಸ್ಸು ಹೊಡೆದು ಹೋಯಿತು. ಆಗ ಜಿಬ್ರೀಲ್ ಮಲಕುಲ್ ಅಮೀನ್ ಜಿಬ್ರೀಲ್ ಅಲೈಹಿಸ್ಸಲಾಂ ಪವಿತ್ರವಾದ ಕುರ್ಆನಿನ ಆಯತನ್ನು ಓದಿಕೊಟ್ಟರು. ವಮನ್ ಯುತಿಇಲ್ಲಾಹ ವರ್ ರಸೂಲ ಫೌಲೈಕ ಮಅಲ್ಲದೀನ ಅನ್ಅಮ ಅಲ್ಲಾಹು ಮಿನನ್ ನಬಿಯ್ಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಅಲ್ಲಾಹನನ್ನು ಇಷ್ಟಪಟ್ಟವರು, ಅಲ್ಲಾಹನ ರಸೂಲರನ್ನು ಇಷ್ಟಪಟ್ಟವರು, ಇಷ್ಟಪಟ್ಟದ್ದು ಕಾಣುತ್ತೆ. ಯಾವ ರೀತಿ? ಆತನ ಜೀವನದಲ್ಲಿ, ಆತನ ನಡವಳಿಕೆಗಳಲ್ಲಿ, ಆತನ ಮಾತುಗಳಲ್ಲಿ, ಆತನ ವರ್ತನೆಗಳಲ್ಲಿ, ಆತನ ಕೂರುವಿಕೆಗಳಲ್ಲಿ, ಆತನ ಮಲಗುವಿಕೆಗಳಲ್ಲಿ, ಆತನ ನಡತದಲ್ಲಿ, ಎಲ್ಲಾ ಕಡೆ ಎಲ್ಲೂ ಕೂಡ ಆತನಲ್ಲಿ ಅಲ್ಲಾಹನ ರಸೂಲರು ಕಾಣುತ್ತಾರೆ. ಲಕದ್ ಕಾನ ಲಕುಮ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನಾ. ಅಲ್ಲಾಹನ ರಸೂಲರ ಅತಿ ದೊಡ್ಡ ಮಾದರಿ ಇಲ್ಲವೇ? ಅತಿ ದೊಡ್ಡ ಆದರ್ಶವಿಲ್ಲವೇ? ಅದು ಆ ಮುಅ್ಮಿನನ ಜೀವನದಲ್ಲಿ ಕಾಣುತ್ತೆ. ಆತ ನಡೆಯುವಾಗ ದರ್ಪದಿಂದ ನಡೆಯುವುದಿಲ್ಲ, ಆತ ಮಾತನಾಡುವಾಗ ಗೀಬತ್ ನಮೀಮತ್ ಫಿತನೆಗಳು ಮಾಡುವುದಿಲ್ಲ, ಆತ ಮಾತನಾಡುವಾಗ ಸುಳ್ಳು ಹೇಳುವುದಿಲ್ಲ, ಆತನಿಗೆ ಯಾರಾದರೂ ಅಕ್ರಮ ಮಾಡಿದರೆ ಮಾಪು ಮಾಡಿಕೊಡುತ್ತಾನೆ, ಆತನಿಗೆ ಯಾರಾದರೂ ಹೀಯಾಳಿದ ತಮಾಷೆ ಮಾಡಿದರೆ ಅವರಿಗೂ ಕೂಡ ಮನ್ನಿಸಿಕೊಡುತ್ತಾನೆ, ಯಾರಾದರೂ ಬಡಬಗ್ಗರು ಬಂದರೆ ಅವರಿಗೆ ಆಹಾರ ಕೊಡುತ್ತಾನೆ, ಸಹಾಯಕಗಳಿಗೆ ಬಂದರೆ ಸಹಾಯ ಮಾಡುತ್ತಾನೆ. ಅಲ್ಲಾಹನ ರಸೂಲರ ಗುಣಗಳು ಆತನ ಜೀವನದಲ್ಲಿ ಕಾಣುತ್ತದೆಯಾದರೆ ಫೌಲೈಕ ಮಅಲ್ಲದೀನ ಅನ್ಅಮ ಅಲ್ಲಾಹು ಮಿನನ್ ನಬಿಯ್ಯೀನ್, ಅವರು ನಾಳೆ ಸ್ವರ್ಗದ ಕೆಳ ಅಂತಸ್ತಿನಲ್ಲಿ ಅಲ್ಲ,
ಬದಲಾಗಿ ಮೇಲಂತಸ್ತಿನಲ್ಲಿ ಪ್ರವಾದಿಗಳೊಂದಿಗೆ, ಶುಹದಾಗಳೊಂದಿಗೆ, ಸಾಲಿಹೀಗಳೊಂದಿಗೆ ಅವರಿರುತ್ತಾರೆ ಎಂದು ಪವಿತ್ರವಾದ ಕುರ್ಆನ್. ಅಲ್ಲಾಹನ ನೀನು ತೌಫೀಕ್ ನೀಡಬೇಕು. ಅಲ್ಲಾಹ್, ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅದನ್ನು ಕಾರ್ಯಾಚರಣೆಗೆ ತೆಗೆದುಕೊಂಡು ಬರಲು ನೀನು ತೌಫೀಕ್ ನೀಡಬೇಕು. ಅಲ್ಲಾಹ್, ಈ ಮಜ್ಲಿಸ್ ಅದಕ್ಕೆ ನೀನು ಕಾರಣ ಮಾಡಬೇಕು. ಅಲ್ಲಾಹ್, ಆಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಶುಕ್ರನ್, ಜಜಾಕುಮುಲ್ಲಾಹು ಖೈರನ್ ಅಲ್ ಜಜಾ.